ರೈತರತ್ನ ರೈತರತ್ನ ರೈತರತ್ನ. ಎಲ್ಲ ಚಂದನ ವಾಹಿನಿಯ ವೀಕ್ಷಕರಿಗೆ ಹಾಗೂ ನಮ್ಮ ಕರುನಾಡಿನ ಎಲ್ಲ ಹೆಮ್ಮೆಯ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ನಮ್ಮ ಕರುನಾಡಿನ, ನಮ್ಮ ರಾಜ್ಯದ, ನಮ್ಮ ದೇಶದ ಮನೆ ಮನ ಗೆದ್ದ ಕಾರ್ಯಕ್ರಮ, ಅದುವೇ ರೈತರತ್ನ. ಚಂದನವನದಲ್ಲಿ ಅಂದದ ಕೃಷಿಕನ ಮಣ್ಣನೆ ನಂಬಿಹ ನೇಗಿಲ ಯೋಗಿಯ, ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು, ಎಳೆ ಎಳೆಯಾಗಿ ನಿಮಗುಣಪಡಿಸಲು ರೈತರತ್ನ ರೈತರತ್ನ. ಇಳೆಜಲಬಾನು ನಂಬಿ ನಡೆಯೋ ಪ್ರಾಣಿ ಪಕ್ಷಿಯ ತನ್ನಂತೆ ಕಾಣೋ, ಜಾತಿ ಧರ್ಮ ಭಾಷೆಗಳೆನ್ನದೆ ಅನ್ನವ ನೀಡುವ ಕಾಯಕ ಯೋಗಿಯ, ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ ರೈತರತ್ನ ರೈತರತ್ನ. ವಿಜ್ಞಾನವಾಗಲಿ ವಿಸ್ಮಯವಾಗಲಿ ತಂತ್ರಜ್ಞಾನ ಸುಧಾರಿತ ಕೃಷಿಯ, ಕೊಯ್ಲು ಒಕ್ಕಣೆ ಮಾರಾಟ ಮಾಹಿತಿ ಎಲ್ಲವ ಬಲ್ಲವ ನೇಗಿಲ ಯೋಗಿಯ, ಅಂದದ ಬದುಕನ್ನು ಚಂದದಿ ತೋರಿಸೋ ರೈತರತ್ನ 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 ರೈತರತ್ನ. ಇನ್ನು ವೀಕ್ಷಕರೇ, ನಮ್ಮ ರೈತರತ್ನ ಕಾರ್ಯಕ್ರಮದ ಬಗ್ಗೆ ನಿಮಗೆ ಗೊತ್ತೇ ಇದೆ. ಒಟ್ಟಾಗಿ ನಮ್ಮ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ನಾವು ಆಯ್ಕೆ ಮಾಡಿರುವಂತಹ 26 ರೈತ ಸಾಧಕರು ನಮ್ಮ ಕಾರ್ಯಕ್ರಮದ ಕುರ್ಚಿ ಮೇಲೆ ಕೂತ್ಕೊಳ್ತಾರೆ. ಅವರ ಜೀವನದ ಎಲ್ಲ ಪುಟಗಳನ್ನ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನ. ಈ ಮೂಲಕ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ರೈತರಿಗೂ ಒಂದು ಹುರಿದುಂಬಿಸಿ ಪ್ರೇರಣಾದಾಯಕ ಮಾತುಗಳನ್ನ ಆಡಿಸಿ ಹೆಚ್ಚು ಹೆಚ್ಚು ಕೃಷಿಕರು ಖುಷಿ ಪಡಬೇಕು, ಹೊಸದಾಗಿ ಕೃಷಿಗೆ ಬರಬೇಕು ನಮ್ಮ ಯುವಕರು ಅನ್ನೋ ಉದ್ದೇಶದಿಂದ ನಾವು ಆರಂಭ ಮಾಡಿದ್ವಿ. ಅದೇ ರೀತಿ ಪ್ರತಿ ಸಂಚಿಕೆನಲ್ಲೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ರೈತ ಸಾಧಕರನ್ನ ಚೆನ್ನಾಗಿ ಮಾತಾಡಿಸಿ ಅವರಿಂದ ವಿಚಾರಗಳನ್ನ ತೆಗೆದು ನಮಗೆ ನಿಮಗೆ ಎಲ್ಲ ಅರ್ಥ ಆಗೋ ರೀತಿ ಅದನ್ನ ತಿಳಿಸ್ತಾ ಬಂದಿರುವಂತ ಕೃಷಿ ಕ್ಷೇತ್ರದ ಗಣನೀಯ 2 ವ್ಯಕ್ತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿರ್ತಾರೆ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಗೆ ನಮ್ಮ ಪ್ರೀತಿಯ ಜಡ್ಜಸ್ ಅನ್ನ ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ಕೃಷಿ ಕ್ಷೇತ್ರದ ಗಣನೀಯ ವ್ಯಕ್ತಿ, ನಮ್ಮ ಬೆಂಗಳೂರು GKVKಯ ಸಹ ವಿಸ್ತರಣಾ ನಿರ್ದೇಶಕರು, ಜೊತೆಗೆ ನಮ್ಮ ದೂರದರ್ಶನದಲ್ಲಿ ಕೃಷಿ ದರ್ಶನ ಅನ್ನೋ ಕಾರ್ಯಕ್ರಮದ ಮೂಲಕ ಸುಮಾರು 15-20 ವರ್ಷಗಳಿಂದ ದೂರದರ್ಶನ ವೀಕ್ಷಕರಿಗಂತೂ ಚಿರಪರಿಚಿತರು. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ KP ರಘುಪ್ರಸಾದ್ ಸರ್. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್. ನಮಸ್ತೆ ಅಂಡ್ ವೆಲ್ಕಮ್. ಮತ್ತೊಬ್ರು ನಮ್ಮ ಜಡ್ಜ್ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ಎಲ್ಲರ ಫೇವ್ರೇಟ್ ಆಗ್ಬಿಟ್ಟಿದ್ದಾರೆ ಇವಾಗಂತೂ. ನಮ್ಮ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಆಗಿರಬಹುದು, ಇವರ ಬಗ್ಗೆ ರೀಲ್ಸು, ಇವರು ಮಾತಾಡಿರುವಂತಹ ಮಾತುಗಳು ಫುಲ್ಲು ವೈರಲ್ ಆಗ್ತಾ ಇದೆ. ಸೊ ನಮ್ಮ ಸಾಹಿತ್ಯ ಲೋಕಕ್ಕೆ ಒಂದು ಅಪ್ಪಟ ಉಡುಗೊರೆ ಅಂತಾನೆ ಹೇಳಬೇಕು. ಕೃಷಿ ಕ್ಷೇತ್ರದಲ್ಲಿ ಎಷ್ಟು ಹೆಸರನ್ನ ಮಾಡಿದ್ದಾರೋ ಅವರ ಬರವಣಿಗೆಯಲ್ಲೂ ಕೂಡ ಅಷ್ಟೇ ಚಿರಪರಿಚಿತರು. ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿ ಸೇವೆಯನ್ನ ಕೂಡ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ ಮತ್ತೊಬ್ಬರು ತೀರ್ಪುಗಾರರು, ಚನ್ನಪ್ಪ ಅಂಗಡಿ ಸರ್. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್. ನಮಸ್ತೆ. ವೀಕ್ಷಕರೇ, ನಮ್ಮೆಲ್ಲರಿಗೂ ಗೊತ್ತಿದೆ ಈ ಕೃಷಿ ಕ್ಷೇತ್ರ ಅನ್ನುವಂಥದ್ದು ನಿನ್ನೆ ಮೊನ್ನೆದಲ್ಲ, ಅನಾದಿ ಕಾಲದಿಂದ ಆರಂಭ ಆಗಿರುವಂಥದ್ದು. ಹೀಗಿದ ಮೇಲೆ ನಾವು ಈ ಒಂದು ಕಾಲಘಟ್ಟವನ್ನು ತಲುಪಿದ್ದೀವಿ ಅಂತಂದರೆ ಅನೇಕ ಬದಲಾವಣೆಗಳು, ಅನೇಕ ಒಂದು ಟ್ರಾನ್ಸಿಷನ್ಗಳು ಆಗ್ತಾ ಬಂದಿದೆ ಕೃಷಿ ಕ್ಷೇತ್ರದಲ್ಲಿ. ಅದೇ ರೀತಿ ಕೃಷಿ ಕ್ಷೇತ್ರದಿಂದ ಬಂದಂಥ ಬೆಳೆಗಳು ಕೂಡ ಅಷ್ಟೇ ಬದಲಾವಣೆಗಳನ್ನ ಕಾಣ್ತಾ ಇದೆ. ಜನ ಚೇಂಜ್ ಆಗ್ತಾ ಆಗ್ತಾ, ಜನರೇಷನ್ಸ್ ಬರ್ತಾ ಬರ್ತಾ, ಯುವ ಪೀಳಿಗೆ ಬರ್ತಾ ಬರ್ತಾ ಹಾಗೆ ಅನಾರೋಗ್ಯದ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದು ನಮ್ಮ ಎಲ್ಲ ಜನರಿಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಕೃಷಿ ಬೆಳೆಗಳು ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತಾ ಮತ್ತೆ ಹಳೆಯ ಸಾಂಪ್ರದಾಯಿಕ ಬೆಳೆಗಳು ಎಲ್ಲ ಮುನ್ನೆಲೆಗೆ ಬರ್ತಿರುವಂಥದ್ದು. ಅದರಲ್ಲಿ ಒಂದು ವಿಶೇಷವಾಗಿರುವಂಥದ್ದು, ಅದರಲ್ಲೂ ಮೆಟ್ರೋ ಸಿಟೀಸ್ನಲ್ಲಿ ಇತ್ತೀಚೆಗೆ ತುಂಬಾನೇ ಪ್ರಚಲಿತವಾಗಿ ಜನಪ್ರಿಯವಾಗ್ತಿರುವಂತಹ ಒಂದು ಬೆಳೆ ಅಂತಂದ್ರೆ
ಅದು ಸಿರಿಧಾನ್ಯಗಳು. ಹಿಂದಿನ ಕಾಲದಲ್ಲಿ ನಮ್ಮ ಮುತ್ತಾತ ತಾತಂದ್ರ ಕಾಲದಲ್ಲೆಲ್ಲ ಹಳ್ಳಿನಲ್ಲಿ ಸರ್ವೇ ಸಾಮಾನ್ಯವಾಗಿ ಸಿಗ್ತಾ ಇತ್ತು ಸಿರಿಧಾನ್ಯಗಳು. ಆದರೆ ಈ ಸಿಟಿ ಪ್ರಪಂಚಕ್ಕೆ ನಾವು ಬರ್ತಾ ಬರ್ತಾ ಎಲ್ಲ ಸಿರಿಧಾನ್ಯಗಳನ್ನ ಮರಿತಾ ಬಂದ್ವಿ. ನಮ್ಮದೇ ಆದ ಅಕ್ಕಿ ಗೋಧಿ ಬಿಟ್ಟು ಬೇರೆ ಏನನ್ನೂ ಯೂಸ್ ಮಾಡ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ರಾಗಿಯನ್ನು ಯೂಸ್ ಮಾಡೋರು ಕೂಡ ಇತ್ತೀಚೆಗಷ್ಟೇ ನಾವು ಜಾಸ್ತಿ ಆಗಿರೋದನ್ನ ನೋಡ್ತಾ ಇರೋದು. ರಾಗಿ ಕೂಡ ತುಂಬಾ ರೇರ್ ನಮ್ಮ ಸಿಟೀಸಲ್ಲಿ. ಹೀಗಿರುವಾಗ ಇತ್ತೀಚೆಗೆ ಈ ಸಿರಿಧಾನ್ಯಗಳು ಹೇಗೆ ಜಾಸ್ತಿ ಡಿಮ್ಯಾಂಡ್ ಇದೆಯೋ ಮಾರುಕಟ್ಟೆಯಲ್ಲಿ, ಸಿರಿಧಾನ್ಯಗಳ ಬೆಳೆಯೋರನ್ನ ಕೂಡ ರೈತರನ್ನ ನಾವು ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ನೋಡ್ಬೋದು. ನಮಗೆ ಗೊತ್ತಿರುವಂಥ ಒಂದಷ್ಟು ಸಿರಿಧಾನ್ಯದ ಹೆಸರು ನಾನು ಹೇಳ್ಬಿಡ್ತೀನಿ. ರಾಗಿ, ಜೋಳ, ಸಜ್ಜೆ, ನವಣೆ, ಆರ್ಕ ಹೀಗೆ. ಆದರೆ ಅಷ್ಟೇನು ಜನರಿಗೆ ಪರಿಚಯವಿಲ್ಲದಂಥ ಒಂದು ಸಿರಿಧಾನ್ಯ, ಜೊತೆಗೆ ತುಂಬಾ ಪೌಷ್ಟಿಕಾಂಶ, ಅಷ್ಟೇ ಒಂದು ಆರೋಗ್ಯಯುತವಾದಂಥ ಒಂದು ಸಿರಿಧಾನ್ಯ ಅಂದರೆ ಅದುವೇ ಕೊರ್ಲೆ. ಬಹುಶಃ ಅನೇಕ ಜನರಿಗೆ ಕೊರ್ಲೆ ಅಂತ ಅಂದರೆ ಎಲ್ಲೋ ಹೊಸ ಶಬ್ದ ಕೇಳಿದಾಗಿದೆ. ಆದರೆ ಇದಕ್ಕೆ ಇರುವಂಥ ನಾರಿನಾಂಶ, ಪೌಷ್ಟಿಕಾಂಶ ತುಂಬಾ ಮಹತ್ವವಾಗಿರುವಂಥದ್ದು. ಏನಿದು ಸಿರಿಧಾನ್ಯಗಳು ಅಂದರೆ? ಬನ್ನಿ ಹಾಗಾದರೆ ಇದರ ಬಗ್ಗೆ ಒಂದು ವೀತೆ ಇದೆ, ನೋಡಿ ಬರೋಣ. ಸಿರಿಧಾನ್ಯ. ಅಮಿತಾಬ್ ಬಚ್ಚನ್ ಇದಾರಲ್ಲ, ಅವರು ಸಿನಿಮಾ ಅಭಿನಯ ಶುರು ಮಾಡಿದಾಗ ಅವರ 10-12 ಸಿನಿಮಾ ಒಂದೇ ಸಮನೆ ಬಕ್ಕ ಬೋರ್ಲಾಗಿ ಬಿದ್ದು ಫ್ಲಾಪ್ ಸ್ಟಾರ್ ಅನ್ಸ್ಕೊಂಡಿದ್ದು ಸಾಕು, ಊರಿಗೆ ವಾಪಸ್ ಹೋಗಿ ಏನಾದರೂ ಉದ್ಯೋಗ ಮಾಡೋಣ ಅಂದ್ಕೊಂಡ್ರು ಅಮಿತಾಬ್ ಬಚ್ಚನ್. ಆದರೆ 1973ರಲ್ಲಿ ಜಂಜೀರ್ ಸಿನಿಮಾ ಸೂಪರ್ ಹಿಟ್ ಆಯಿತು ನೋಡಿ. ಅಮಿತಾಬ್ ಬಚ್ಚನ್ ರಾತ್ರೋರಾತ್ರಿ ಸೂಪರ್ ಸ್ಟಾರ್ ಆಗಿಬಿಟ್ರು. ನಮ್ಮ ಸಿರಿಧಾನ್ಯಗಳು ಹೀಗೇನೆ. ಕೆಲವೇ ವರ್ಷಗಳ ಹಿಂದೆ ಅವುಗಳನ್ನು ಕೇಳೋರೇ ಇರಲಿಲ್ಲ. ಅವುಗಳ ಪೈಕಿ ಉತ್ತರ ಕರ್ನಾಟಕದಲ್ಲಿ ಜೋಳಕ್ಕೆ, ದಕ್ಷಿಣ ಕರ್ನಾಟಕದಲ್ಲಿ ರಾಗಿಗೆ ರಾಯಲ್ ಟ್ರೀಟ್ಮೆಂಟ್. ಉಳಿದ ಸಿರಿಧಾನ್ಯಗಳನ್ನು ಶ್ರೀಮಂತರು, ಮಧ್ಯಮ ವರ್ಗದವರು ಕಡೆಗಣ್ಣಿನಿಂದ ಕೂಡ ನೋಡ್ತಾ ಇರಲಿಲ್ಲ. ಅವುಗಳಿಗೆ ಒರಟು ಧಾನ್ಯಗಳು ಅಂತ ಹಣೆಪಟ್ಟಿ ಹಚ್ಚಿಬಿಟ್ಟಿದ್ರು. ಆದರೆ ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅನ್ನೋ ಹಾಗೆ ಅಕ್ಕಿಗೊಂದು ಕಾಲ, ಸಜ್ಜೆಗೊಂದು ಕಾಲ ಬಂದೇ ಬಂತು. ಬರೀ ಸಜ್ಜೆ ಏನು, ನವಣೆ, ಊದಲು, ಸಾಮೆ, ಕೊರಲು, ಬರುಗು ಈ ಎಲ್ಲ ಒರಟು ಧಾನ್ಯಗಳಿಗೆ ಇವತ್ತು ಸಿರಿಧಾನ್ಯಗಳು ಅಂತ ನಾಮಕರಣ ಮಾಡಿದ್ದಾರೆ. ಒಂದು ಕಾಲದ ಫ್ಲಾಪ್ ಧಾನ್ಯಗಳು ಸೂಪರ್ ಧಾನ್ಯಗಳಾಗಿಬಿಟ್ಟಿವೆ. ಜನರಿಗೆ ಅವುಗಳದೇ ಧ್ಯಾನ. ಈ ಸಿರಿಧಾನ್ಯಗಳಲ್ಲಿ ಐಸಿರಿ ತುಂಬಿದೆ. ನಾರಿನಾಂಶ, ಆಂಟಿ ಆಕ್ಸಿಡೆಂಟ್, ಪ್ರೋಟೀನ್ ಎಲ್ಲ ಇವೆ. ಸಿರಿಧಾನ್ಯಗಳು ಏಕಾಏಕಿ ಸಕ್ಕರೆ ಅಂಶವನ್ನು ನಮ್ಮ ಶರೀರದಲ್ಲಿ ಬಿಡುಗಡೆ ಮಾಡೋದಿಲ್ಲ. ಆದ್ದರಿಂದ ಸಕ್ಕರೆ ಕಾಯಿಲೆ ಇರುವವರಿಗೆ ಅಕ್ಕಿ ಗೋಧಿಗಿಂತ ಇವೇ ಉತ್ತಮ. ಯಾವಾಗ ಮನೆಯಲ್ಲಿ ಬೊಜ್ಜಿನ ಸಮಸ್ಯೆ ಶುರುವಾಗಿ ಹೃದಯದ ಕಾಯಿಲೆ, ಸಕ್ಕರೆ ಕಾಯಿಲೆ ರುದ್ರ ತಾಂಡವ ಶುರು ಮಾಡಿದ್ವೋ ಆಗ ಜನರ ಕಣ್ಣು ಸಿರಿಧಾನ್ಯಗಳ ಮೇಲೆ ಬಿತ್ತು. ಆದ್ದರಿಂದ ರೈತರು ಕೂಡ ಈಗ ಸಿರಿಧಾನ್ಯ ಬಿತ್ತಿ ಬೆಳೆಯೋದಕ್ಕೆ ನಾ ಮುಂದು ತಾ ಮುಂದು. ಆದರೆ ಈ ಧಾನ್ಯಗಳನ್ನು ಸ್ವಚ್ಛ ಮಾಡಿ, ಹೊಟ್ಟು ಬಿಡಿಸಿ, ಸಂಸ್ಕರಿಸಿ ಮೌಲ್ಯವರ್ಧನೆ ಮಾಡೋ ಕೆಲಸ ಇನ್ನೂ ಹೆಚ್ಚಾಗಿ ನಡಿಬೇಕಾಗಿದೆ. ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ರಾಗಿ ಬಗ್ಗೆ ಹೇಳ್ತಾರೆ. ಜೋಳ ತಿಂದವನು ತೋಳದ ಹಾಗೆ ಬಲಶಾಲಿ ಆಗ್ತಾನೆ ಅಂತ ಜೋಳವನ್ನು ಹಾಡಿ ಹೊಗಳ್ತಾರೆ. ಉಳಿದ ಸಿರಿಧಾನ್ಯಗಳು ಏನೂ ಕಡಿಮೆ ಇಲ್ಲ. ಕುರುಕುಲ್ ತಿಂಡಿ, ಮಾಲ್ಟ್, ಬಿಸ್ಕೆಟ್ಟು, ಹಿಟ್ಟು ಈ ರೀತಿ ನಾನಾ ರೂಪಗಳಲ್ಲಿ ಸಿರಿಧಾನ್ಯಗಳ ಉತ್ಪನ್ನಗಳು ಮಾರುಕಟ್ಟೆಗೆ ದಾಳಿ ಇಟ್ಟಿವೆ. ಸಿರಿಧಾನ್ಯಗಳ ಬಳಕೆ ಹೊಟ್ಟೆಗೂ ಒಳ್ಳೆಯದು, ರಟ್ಟೆಗೂ ಒಳ್ಳೆಯದು. ಸಿರಿಧಾನ್ಯಗಳೇ ಸರಿಧಾನ್ಯಗಳು. ಕೊರ್ಲೆ ಅನ್ನುವಂಥದ್ದು ನಮಗೇನು ಅಷ್ಟು ಪರಿಚಯವಿಲ್ಲದಂಥ ಒಂದು ಸಿರಿಧಾನ್ಯ ಅಂತ ಹೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸಿರಿ ಅಂತ ಅಂದರೆ ಏನೋ ಒಂದು ಸಂಪತ್ತು ಸಿಕ್ಕಿದ ಹಾಗೆ. ಇವತ್ತು ಈ ರೀತಿಯಾದ ಕೊರ್ಲೆ ಆದಿಯಾಗಿ ಎಲ್ಲವೂ ಕೂಡ ಇದೂ ಕೂಡ ಒಂದು ಯಶಸ್ವಿ ಧಾನ್ಯವಾಗಿ ಇವತ್ತು ಎಲ್ಲೆಡೆ ಪಸರಿಸ್ತಾ ಇರುವಂಥದ್ದು. ಆದರೆ ಇದನ್ನು ಪರಿಚಯ ಮಾಡಿಕೊಡುವಂಥ ವ್ಯಕ್ತಿಯ ಪರಿಚಯ ನಾವಿವತ್ತು ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಕುರ್ಚಿ ಮೇಲೆ ಬಂದು ಕೂತ್ಕೊಳ್ತಾರೆ. ಈ ಹಿಂದೆ ದೊಡ್ಡ ದೊಡ್ಡ ಬೆಳೆಗಳ ಜೊತೆ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರು. ಆದರೆ ಇವತ್ತು ಸಿರಿಧಾನ್ಯ
ಸಿರಿಧಾನ್ಯಗಳಲ್ಲಿರುವಂಥ ಒಂದು ಪೌಷ್ಟಿಕಾಂಶ ಆಗಿರ್ಬೋದು, ಆಹಾರವಾಗಿ, ಔಷಧಿಯಾಗಿ ಅದರ ಯಥೇಚ್ಛವಾದ ಬಳಕೆಯನ್ನು ನೋಡಿ ಸಿಟಿ ಲಿಮಿಟ್ಸ್ನಲ್ಲಿರುವಂಥ ಜನರು ಕೂಡ ಎಲ್ಲರೂ ಅವರ ರೆಗ್ಯುಲರ್ ಸ್ಟೇಪಲ್ ಫುಡ್ನ ಬಿಟ್ಟು ಸಿರಿಧಾನ್ಯಕ್ಕೆ ಮಾರು ಹೋಗ್ತಾ ಇದ್ದಾರೆ. ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ. ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸ್ತಿರುವಂಥವ್ರು, ಅವರ ಹೆಸರು ಜೊತೆಗೆ ಕೊರ್ಲೆ ಸೇರ್ಕೊಂಡು ಬಿಟ್ಟಿದೆ. ಯಾರವರು ಅಂತ ತಿಳ್ಕೊಳ್ಳೋಣ. ಇವರು ಕೇವಲ ಕೊರ್ಲೆಯನ್ನ ಬೆಳೆದು ಬೇರೆ ರೈತರಿಗೆ ಪರಿಚಯ ಮಾಡಿಕೊಟ್ಟು ಅದನ್ನ ರಾಜ್ಯದ ತುಂಬಾ ಬೆಳೆಯೋಕೆ ಅವಕಾಶ ಮಾಡಿಕೊಟ್ಟಿರೋದು ಅಷ್ಟೇ ಅಲ್ಲದೆ ಎಷ್ಟೊಂದು ರೀತಿ ಖಾದ್ಯ ಮಾಡ್ಬೋದು ಕೊರ್ಲೆಯಲ್ಲಿ ಅಂತ ತೋರಿಸ್ತಾ ಸಿರಿಧಾನ್ಯದ ಕ್ಯಾಟ್ರಿಂಗ್ ಕೂಡ ಮಾಡ್ತಾರಂತೆ. ಸಭೆ ಸಮಾರಂಭಗಳಿಗೆಲ್ಲ ಸಿರಿಧಾನ್ಯದಿಂದ ಹೊಸ ಹೊಸ ಖಾದ್ಯವನ್ನ ಮಾಡಿ ಫುಲ್ ಸಮಾರಂಭದ ಊಟವನ್ನ, ಅಡುಗೆಯನ್ನ ಸಿರಿಧಾನ್ಯದಿಂದಲೇ ಮಾಡಿ ಅದನ್ನ ಜನರಿಗೆ ಹಂಚಿಸಿ ರುಚಿಯನ್ನ ಕೂಡ ತೋರಿಸ್ತಾ ಬಂದಿದ್ದಾರೆ. ಯಾರವರು ಅಂತ ಇನ್ನು ನಾವು ತಿಳ್ಕೊಳ್ಬೇಕು. ಕೊರ್ಲೆ ಗೊತ್ತಾಯ್ತು, ಅದ್ರ ಜೊತೆ ಇರುವಂತ ಹೆಸರು ಯಾರ್ದು, ಅವರೇ ಇವತ್ತಿನ ನಮ್ಮ ರೈತ ಸೆಲೆಬ್ರಿಟಿ. ಅವರ ಬಗ್ಗೆ ಇರುವಂತಹ ಒಂದು ಇಂಟ್ರೊಡಕ್ಷನ್ ವಿಟಿ ನೋಡಿ ನಂತರ ಅತಿಥಿಯನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ವಿಟಿ ಪ್ಲೀಸ್. ರಾಜ್ಯದಲ್ಲಿ ಎಲ್ಲಿ ಕೇಳಿದ್ರು ಹೇಳ್ತಾರೆ ಕೊರ್ಲೆ ರಘು ಅಂದರೆ ಯಾರು ಅಂತ, ಶಿರಾದವರು ಅಂತಲೇ ಹೇಳ್ತಾರೆ. ಇವತ್ತು ಕೊರ್ಲೆ ಪರಿಚಯ ಮಾಡಿಸ್ತಾರೆ ಅವರು. ಶಿರಾ ತಾಲೂಕಿನ ಕೊರ್ಲೆ ರಘು ಅಂತ ರೈತರಿದ್ದಾರೆ. ಅವರು ಕಳೆದ 10-15 ವರ್ಷಗಳಿಂದ ಸಿರಿಧಾನ್ಯಗಳನ್ನು ಅವರ ಸ್ವಂತ ಜಮೀನಲ್ಲಿ ಬೆಳೀತಾ ಇದ್ದಾರೆ. ನಾವು ಸಾರ್ವಜನಿಕರು ಬಳಸೋದ್ರಿಂದ ಅವರ ಆರೋಗ್ಯ ವೃದ್ಧಿ ಆಗುತ್ತೆ. ಹೀಗೆ ನಾವು ಖಾದ್ಯಗಳನ್ನು ಮಾಡೋದರಿಂದ ಅದರ ಪ್ರಚಾರ ಜಾಸ್ತಿ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ಅದನ್ನು ಬಳಸೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದರಿಂದ ಬೇಡಿಕೆ ಜಾಸ್ತಿಯಾಗಿ ರೈತರು ಜಾಸ್ತಿ ಬೆಳೀತಾರೆ. ರೈತರು ಬೆಳೀತಕ್ಕಂಥ ಸಿರಿಧಾನ್ಯಗಳ ಬೆಲೆ ಜಾಸ್ತಿ ಸಿಗುತ್ತೆ. ಈ ಕೊರ್ಲೆ ಹಾಗೂ ಸಿರಿಧಾನ್ಯ ಬೆಳೆಗಳು ನಮ್ಮ ತಂದೆಯವ್ರ ಕಾಲಕ್ಕೆ ಮರೆಯಾಗಿದ್ದು, ಆದರೆ ರಘು ಅವರು ಪರಿಚಯ ಮಾಡಿಕೊಟ್ಟು ಈಗ ಭಾಳಷ್ಟು ಉನ್ನತ ಮಟ್ಟಕ್ಕೆ ಬಂದೈತೆ. ಈಗ ಹೆಂಗೆ ಅಂದರೆ ರಘುವಿಂದನೇ ನಮ್ಮೆಲ್ಲರಿಗೂ ಒಂದು ಉತ್ತಮವಾದ ಹೆಸರು ಬಂತು. ನಮ್ಮೂರು ಇತರೆ ಕಡೆ ಇದೆ ಎಂದರೆ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಂಥ ಈ ಕೊರ್ಲೆ ರಘುಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಅಂದರೆ ನಮ್ಮ ಮಳೆ ಕಡಿಮೆ ಇದೆ, ನೀರಾವರಿ ಇಲ್ಲ. ಹೀಗಾಗಿ ಕಡಿಮೆ ನೀರು ಬಳಸ್ತಕ್ಕಂಥ ಸಿರಿಧಾನ್ಯಗಳು, ಕಡಿಮೆ ರೋಗ ರುಜಿನಗಳು, ಕಡಿಮೆ ರಾಸಾಯನಿಕ ಗೊಬ್ಬರ ಅವಶ್ಯಕತೆ ಇರತಕ್ಕಂಥದ್ರಿಂದ ಈ ಸಿರಿಧಾನ್ಯ ಬೆಳೆಯೋದರಿಂದ ರೈತರಿಗೆ ಅನುಕೂಲ ಜಾಸ್ತಿ. SLC ಆದಮೇಲೆ ಅವ್ರ ತಂದೆಯವರು ಡೆತ್ ಆದರು. ಆ ಇದ್ರಾಗ್ಲಿಂದ ಒಂದು ಸ್ವಲ್ಪನ ಭಾಳ ಅಷ್ಟು ನೋವು ತಗೊಂಬಿಟ್ರು. ಕಷ್ಟ ಅಂದರೆ ಅಷ್ಟೊಂದು ಅನುಭವಿಸಿರು. ಆದರೆ ಅವ್ರ ತಾಯಿ ಇದ್ದು ಅವನ್ನೆಲ್ಲನೂ ಸ್ವಲ್ಪನ ಕಂಟ್ರೋಲ್ ಮಾಡಿರು. ಈಗ ಸುಖ ಬಂದೈತೆ, ಅವ್ರ ತಾಯಿನೇ ಇಲ್ಲ, ಅವ್ರ ತಂದೆನೂ ಇಲ್ಲ. ಅವರು ಭಾಳ ಕಷ್ಟಪಟ್ಟು ಈ ಒಂದು ಮಟ್ಟಕ್ಕೆ ಮೇಲೆ ಬೆಳ್ಕೊಂಡು ಬಂದರು. ನಮಗೆ ನಮ್ಮೂರಿನವರೊಬ್ಬರು ರೈತರು ಈ ಸಿರಿಧಾನ್ಯಗಳ ಬಗ್ಗೆ ಭಾಳ ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಷ್ಟೋ ಜೀವಗಳಿಗೆ ಕುಟುಂಬಗಳನ್ನು ಮೇಲ್ ತರ್ತಕ್ಕಂಥ ಉತ್ತಮವಾದ ಜೀವನವನ್ನು ಸಾಗಿಸೋದಕ್ಕೆ ದಾರಿ ಮಾರ್ಗ ಆಗಿದ್ದಾರೆ. ಈಗ ನಮ್ಮ ತರಗತಿನಲ್ಲಿರ್ತಕ್ಕಂಥ ಮಿತ್ರರು ಬೇರೆ ಬೇರೆ ಉದ್ಯೋಗದಲ್ಲಿದ್ದಾರೆ, ಬೇರೆ ರಾಜಕಾರಣಗಳಿದ್ದಾರೆ, ಬೇರೆ ಕೆಲಸದಲ್ಲಿದ್ದಾರೆ. ಆದರೆ ನಮ್ಮ ರಘು ಅವರು ಅಳಿವಿನಂಚಿನಲ್ಲಿರ್ತಕ್ಕಂಥ ಈ ಒಂದು ಸಿರಿಧಾನ್ಯನ ಎತ್ತಿ ತಗೊಂಬಂದು ರೈತರಿಗೆ ಬೆಳೆಯೋಕ್ಕೆ ಹುಮ್ಮಸ್ಸು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆ ತುಂಬ ಹೆಮ್ಮೆ ಪಡೋಂಥ ವಿಚಾರ. ಒಬ್ಬ ಈ ವಿಡಿಯೋದಲ್ಲಿ ಆ ಭತ್ತದ ತೆನೆಗಳು, ಆ ಹೊಲ, ಆ ರಾಶಿ ಎಲ್ಲ ನೋಡ್ತಾ ಇದ್ರೆ ಎಷ್ಟು ಅಂದ ಚಂದ ಅಲ್ವಾ. ನಾವುಗಳು ಈ ಸಿಟಿನಲ್ಲಿ ಬರೀ ಬಸ್ಸು, ರೈಲು ಅಂತ ಹೇಳ್ಬಿಟ್ಟು ಕಾಡನ್ನೆಲ್ಲ ನಾಶ ಮಾಡಿ ಬರೀ ಹೊಗೆ ಮಧ್ಯೆ ಬದುಕ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ರೈತರೇ ದಿನ ಬೆಳಗಾದರೆ ಇಂಥ ಒಂದು ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಅಲ್ಲಿಂದ ಆಹಾರ ಔಷಧಿ ತೆಗೆದು ನಮಗೆ ಕೊಡ್ತಾ ಇದ್ದಾರೆ ಅಂದರೆ ಪುಣ್ಯವಂತರು ನಮ್ಮ ರೈತರು. ಅಂಥ ಒಬ್ಬ ಪುಣ್ಯವಂತ ರೈತ ಕೂಡ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಸೆಲೆಬ್ರಿಟಿ ಅತಿಥಿಯಾಗಿ ಆಗಮಿಸ್ತಿದ್ದಾರೆ, ಸೆಲೆಬ್ರಿಟಿ ರೈತರಾಗಿ ಆಗಮಿಸ್ತಿದ್ದಾರೆ. ಯಾರು ಅಂತ ನಮ್ಗೆಲ್ಲ ಗೊತ್ತಾಗೋಯ್ತು. ಬನ್ನಿ ಹಾಗಾದ್ರೆ ತಡ ಮಾಡದೆ ನಮ್ಮ ಇವತ್ತಿನ ವೇದಿಕೆಗೆ ಸ್ವಾಗತಿಸೋಣ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ತುಂಬಾನೇ ಜನಪ್ರಿಯ ವ್ಯಕ್ತಿ ಕೊರ್ಲೆ ರಘು.
ಮೇಡಮ್. ಸ್ವಾಗತ ತಮಗೆ ರೈತರತ್ನ ವೇದಿಕೆಗೆ. ಹೇಗೆ ಅನಿಸ್ತಾ ಇದೆ ಮೇಡಮ್? ಇದು ರೈತರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ. ಯಾಕೆ ಅಂತಂದರೆ ರೈತರಿಗೆ ಒಂದು ಬೆನ್ನೆಲುಬಿದ್ರೆ ಅವ್ರಿಗೆ ಮುಂದಕ್ಕೆ ಬರೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ರೈತರು ಇನ್ನೂ ತುಂಬ ಹೆಚ್ಚೆಚ್ಚು ಬರಲಿ. ಈ ಕೊರೋನಾ ಆದಮೇಲೆ ರೈತರು ಭಾಳ ಜನ ಕೃಷಿಗೆ ಬರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ನಿಮ್ಮ ಕಾರ್ಯಕ್ರಮ ಇನ್ನೂ ನಮ್ಮ ರೈತರಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ದಯವಿಟ್ಟು ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಇನ್ನೂ ಚೆನ್ನಾಗಿ ಮಾಡಿ ನಮ್ಮ ರೈತರನ್ನ ಹುರಿದುಂಬಿಸಿ ಅಂತ ಹೇಳ್ತೀನಿ. ರಘು ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ನಿಜಕ್ಕೂ ತಮ್ಮ ಸಾಧನೆ ಪ್ರಶಂಸನೀಯ. ಯಾಕಂತ ಹೇಳಿದ್ರೆ ಈ ಕೊರಲೆ ಬಹಳ ಚಿಕ್ಕ ಧಾನ್ಯ ಮೇಡಮ್. ಚಿಕ್ಕದು, ಹೌದು. ಮೊದಲು ರಘು ಅವ್ರಿಗೆ ಗೊತ್ತಿರಬೇಕು, ಇದನ್ನ ಮೇವಿಗಾಗಿ ಬೆಳೀತಾ ಇದ್ರು ಅಲ್ವಾ? ಇದು ಒಂದು ಮೇವಿನ ಬೆಳೆ. ಇದರಿಂದ ಹಾಲಿನ ಉತ್ಪಾದನೆ ಜಾಸ್ತಿ ಆಯಿತು. ಆನಂತರ ಯಾಕೆ ಮನುಷ್ಯ ಇದನ್ನ ಬಳಕೆ ಮಾಡಬಾರ್ದು ಅಂತೇಳಿ ಇದರ ಉಪಯೋಗ ಆರಂಭ ಆಯಿತು. ಇವತ್ತು ಇದು ಒಂದು ಪ್ರಮುಖ ಸಿರಿಧಾನ್ಯ ಆಗಿದೆ. ಇದರಲ್ಲಿ ನಾರಿನ ಅಂಶ ಜಾಸ್ತಿ ಇದೆ, ವಿಟಮಿನ್ ಬಿ ಇದೆ. ಹಾಗಾಗಿ ಬಹಳಷ್ಟು ಜನ ಇದನ್ನು ಒಂದು ಆಹಾರವಾಗಿ ಬಳಕೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ಬೆಳೆ ಇನ್ನೂ ಹೆಚ್ಚು ಜನರಿಗೆ ತಲುಪಬೇಕು. ಆ ನಿಟ್ಟಿನಲ್ಲಿ ರಘು ಅವರು ಈಗಾಗಲೇ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವರ ಮುಂದಿನ ಎಲ್ಲ ಕೆಲಸ ಕಾರ್ಯಗಳಿಗೆ ಶುಭ ಆಗಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ. ರಘು ಅವರು ಏಕನಾಮ ಸದಾ ಪ್ರೇಮ. ನಮ್ದು ಹೆಸರು ಬೇರೆ ಇದ್ರೂ ಕೂಡ ನಿಮ್ಮ ಮೇಲೆ ನಮಗೆ ಅಷ್ಟೇ ಪ್ರೇಮ ಅಲ್ವಾ? ಕೊರ್ಲೆ ರಘು ಈ ಥರ ಹೆಸರಿನ ಜೊತೆಗೆ ಒಬ್ಬ ವ್ಯಕ್ತಿ ಹೆಸರಿನ ಜೊತೆಗೆ ಒಂದು ಉತ್ಪನ್ನದ ಹೆಸರು, ಒಂದು ಸಂಗತಿ ಹೆಸರು ಸೇರ್ಬೇಕಂತ ಹೇಳಿದ್ರೆ ಅವರು ನಿಜವಾಗ್ಲೂ ಭಾಗ್ಯಶಾಲಿಗಳು. ಭತ್ತದ ಮಹದೇವಪ್ಪ, ರಾಗಿ ಲಕ್ಷ್ಮಣಯ್ಯ, ಸಾಯಿಲ್ ವಾಸು ಅಂತ ಒಬ್ಬರಿದ್ರು, ಕೇಳಿರ್ತೀನಿ ಅವ್ರ ಹೆಸರನ್ನ. ಆ ರೀತಿಯಾಗಿ ಇವತ್ತು ನಾಡಿನಾದ್ಯಂತ ಜನಜನಿತರಾದವರು ಕೊರ್ಲೆ ರಘು ಅವರು ಈ ಒಂದು ಹೆಸರು ಪಡ್ಕೋಬೇಕಂತ ಹೇಳಿದ್ರೆ ಇದ್ರ ಹಿಂದಿರ್ತಕ್ಕಂಥ ಶ್ರಮ ನಮ್ಗೆ ನಿಜವಾಗ್ಲೂ ಅರ್ಥ ಆಗ್ತದೆ. ಬಹುಶಃ ನಿಮ್ಮ ಜೊತೆಗೆ ಮಾತಾಡ್ತಾ ಆ ವಿಷಯ ಗೊತ್ತಾಗ್ತದೆ. ನಮಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ. ನೀವು ಹಾಟ್ ಶೀಟ್ ಮೇಲೆ ಬಂದು ಕೂರೋದು ನಮ್ಮ ಒಂದು ಸೌಭಾಗ್ಯ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಸಿರಿಧಾನ್ಯಗಳ ಒಂದು ಆರಂಭ ನಿಮಗೆ ಹೇಗಾಯಿತು, ಪರಿಚಯ ಹೇಗಾಯಿತು? ಅವರು ಯಾರೊಬ್ಬರು ವೀಟಿನಲ್ಲಿ ಹೇಳ್ತಾ ಇದ್ರು, ಅಂದರೆ ಇವರ ತಂದೆ ಕಾಲದಲ್ಲಿ ಬಹಳಷ್ಟು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ರು, ಅದಾದ ನಂತರ ಕಡಿಮೆ ಆಗಿತ್ತು, ಅದನ್ನು ಮತ್ತೆ ಮುನ್ನೆಲೆಗೆ ತಂದಂಥವರು ರಘು ಅವರು ಅಂತ ಹೇಳಿ. ನಿಮಗೆ ಸಿರಿಧಾನ್ಯದ ಪರಿಚಯ ಆಗಿದ್ದು ಯಾವ ವಯಸ್ಸಿನಲ್ಲಿ, ಹೇಗೆ ಆರಂಭ ಮಾಡಿ? ಮೇಡಮ್, ನಾನು 2007ರಲ್ಲಿ ನಾನು ಸಾವಯವ ಕೃಷಿ ಮಾಡಬೇಕು ಅಂತೇಳಿ ಸುಭಾಷ್ ಪಾಳೇಕರ್ ಅವರು ಒಂದು ಕಾರ್ಯಕ್ರಮಕ್ಕೆ ಸುತ್ತೂರು ಮಠಕ್ಕೆ ಹೋಗಿದ್ದೆ. ಸುತ್ತೂರು ಮಠದಿಂದ ಬಂದಮೇಲೆ ನಾನು ಗೊಬ್ಬರ ಹಾಕ್ದಂಗೆ ನಾನು ಬೆಳೆ ಬೆಳಿಬೇಕು, ಆ ಥರ ಹೆಂಗೆ ಬೆಳಿಬೇಕು, ಯಾವ ಬೆಳೆ ಬೆಳಿಬೇಕು ಅಂತೇಳಿ ನಾನು ಫಸ್ಟು ನಮ್ಮಲ್ಲಿ ಆಲುಬಲು ಭತ್ತ ಅಂತಿತ್ತು. ಆ ಭತ್ತ ಬೆಳೆದೆ ಫೇಲ್ಯೂರ್ ಆದೆ. ನಮ್ಮಲ್ಲಿ ಜಾಸ್ತಿ ಆರ್ಕ ಬೆಳೀತಿದ್ರು ನಾವು ಒಬ್ಬರ ಕಾಲದಲ್ಲಿ. ಅದನ್ನೆಲ್ಲ ನಾವು ಏನಂದರೆ ಈ ನಮ್ಮೂರ ಹತ್ರ ಮದ್ದಾಕ್ನಹಳ್ಳಿ ಅಂತಿದೆ, ಅವರು ಬಂಡೆನ ಕೊಡೋರು, ಆರ್ಕ ಊಟಕ್ಕೆ ತಗೊಂಡೋಗೋರು. ನಾವೊಂದು 20 ಎಕರೆಗೆ ಆರ್ಕ ಬೆಳೀತಾ ಇದ್ವಿ. ಆಮೇಲೆ ಮನೆಗೆ ಊಟ ಮಾಡ್ತಾ ಇದ್ವಿ. ಆಗ ನನಗೆ ಜ್ಞಾಪಕ ಬಂದು, ನಾವು ಅಪ್ಪವ್ರು ಬೆಳೀತಿದ್ರಲ್ಲ, ನಾವು ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ನನಗೆ 2008ರಲ್ಲಿ ನನಗೆ ಮುಖ್ಯವಾಗಿ ನಮ್ಮ KP ಸಾರ್ ಅಂದರೆ ಸಹಜ ಸಮೃದ್ಧ, ಅಂದರೆ KP ಸಾರ್ ಇಂದನೇ ಹುಟ್ಟಿದ್ದು ಆ ಸಹಜ ಸಮೃದ್ಧ. ಇವತ್ತು ಅವ್ರನ್ನ ನಾನು ಭಾಳ ಜ್ಞಾಪಿಸ್ಕೋಬೇಕು. ಯಾಕೆಂತಂದರೆ ಅವತ್ತಿನ ದಿನ ಸಾವಯವ ಕೃಷಿಲಿ ನಾನು ಮೇಳ ಮಾಡ್ತಾಯಿದ್ದೀನಿ, ನೀನು ಅಲ್ಲಿ ಬಂದು ನೀನೇನು ಬೆಳಿತೀಯ ಬೆಳೆನ ಅದನ್ನೆಲ್ಲ ಮಾರ್ಕೆಟ್ ಮಾಡ್ಬೋದು, ನಮ್ಮ ಸಹಜ ಸಮೃದ್ಧ ಇದೆ ಅಲ್ಲಿ ಕೊಡ್ಬೋದು ಅಂದಾಗ ನಾನು ಅಲ್ಲಿಂದ ಶುರುವಾಯಿತು ನನ್ನ ಪಯಣ. ಅಲ್ಲಿ ಶುರುವಾದ ನನಗೆ ಆ ಮೇಳದಲ್ಲಿ ಹೋದಾಗ ನನಗೆ ನೋಡ್ತೀನಿ ಈ ನಮ್ಮ ಕೊರಲೆ ಇಲ್ಲ, ನಮ್ಮ ಮಧುಗಿರಿ ಮತ್ತು ಸಿರಾದಲ್ಲಿ ಮಾತ್ರ ಕೊರಲೆ ಬೆಳೆ ಇತ್ತು. ಹಾರ್ಕ ನಾವು ಅಪ್ಪನ ಕಾಲದಲ್ಲಿ ಬೆಳೀತಿದ್ರು, ಕೊರಲೆನೂ ಬೆಳೀತಾ ಇದ್ವಿ, ಆದರೆ ಜಾಸ್ತಿ ಬೆಳೀತಿದ್ದ ಹಾರ್ಕ. ಇಲ್ಲಿ ಕೊರಲೆ ಕಾಣಲಿಲ್ಲ. ಹಾಂ, ನಮ್ಮ ಮನೇಲಿ ಉಪಯೋಗಿಸ್ತಾ ಇದ್ವಿ, ನಾವು ಮನೇಲೆಲ್ಲ ಉಪಯೋಗಿಸ್ತಾ ಇದ್ವಿ. ನನಗೆ ಸರ್ KP ಸಾರ್ನ ಹೇಳಿದೆ, ಸರ್ ಅವರು ಮಧುಗಿರಿ ತಾಲೂಕು KP ಸರ್ ಏನು ಸರ್ ಇದು ಕೊರಲೆ ಇಲ್ಲಿ ಇಲ್ವೇ ಇಲ್ಲ. ಅದು ಗೌರ್ಮೆಂಟ್ ಲೆವೆಲಲ್ಲಿ ಸಿರಿಧಾನ್ಯ ಅಂತ ಹೆಸರಿಲ್ಲ, ಅದು ಸಿರಿಧಾನ್ಯಕ್ಕೆ ಸೇರಿಲ್ಲ, ಇದನ್ನು ಹೆಂಗೆ ಮಾಡ್ತೀವಿ ಅಂದ್ರೆ, ಸರ್ ನಾನು ಇದನ್ನು ಬೆಳಿಬೇಕು ಅಂತಿದ್ದೀನಿ ಸರ್ ಈ ಕೊರಲೆನ ಅಂದೆ. ಆಯ್ತಪ್ಪ ಬೆಳೆ ಅಂತಂದರು. ಈ ಕೊರಲೆನ ಬೆಳೆದ್ಬಿಟ್ಟೆ ನಾನು, 25 ಚೀಲ ಬೆಳೆದ್ಬಿಟ್ಟು KP ಸಾರ್ನ, ಸರ್ ನಾನು ಕೊರಲೆ ಮಾರ್ಕೆಟ್ ಮಾಡಬೇಕು. ಹೊರಗು ಹೆಂಗೆ ಮಾಡ್ತೀಯ ಮಾರ್ಕೆಟು, ನನ್ನ ಕೈಲೇನಿದೆ 10 ಜಾಗ ಕೊಡ್ತೀನಿ ನಿನಗೆ, 10 ಜಾಗ ಕೊಟ್ಟರೆ ನೀನು ಮಾರ್ಕೆಟ್ ಮಾಡ್ಕ ಅಂದರು.
ಗೀತಮ್ಮ ಅನ್ಸೂಯಮ್ಮ ಅಂತ, ಅವರಿಬ್ಬರು ನನ್ನ ಜೊತೆ ಬಂದರು. ಅವರು ನಾವೆಲ್ಲ ಏನು ಮಾಡ್ತಿದ್ವಿ ಅಂದರೆ, ನಾವು ಪರ್ಲೆ ರೊಟ್ಟಿ ಮಾಡ್ತಿದ್ವಿ. ಪರ್ಲೆ ರೊಟ್ಟಿ ಫೇಮಸ್ಸು ನಮ್ಮ ಕಡೆ ಎಲ್ಲ, ಭಾಳ ಟೇಸ್ಟು. ಅಲ್ಲಿಂದ ಶುರು ಆಯಿತು. ನಾವು ರೊಟ್ಟಿ ಮಾಡೀವಿ, ಸುಮಾರು ಒಂದು 3 ಮೇಳ 4 ಮೇಳ ಮಾಡೀವಿ. ಅವ್ರ ಮಾತಲ್ಲಿ ಕೆ ಪಿ ಅಂತ ಒಬ್ಬ ವ್ಯಕ್ತಿ ಹೆಸರು ಹೇಳ್ತಾ ಇದ್ದಾರಲ್ಲ, ಕೃಷ್ಣ ಪ್ರಸಾದ್ ಅಂತ, ಸಹಜ ಸಮೃದ್ಧ ಅಂತಕ್ಕಂಥ ಒಂದು ಸ್ವಯಂ ಸೇವಾ ಸಂಸ್ಥೆ ನಡೆಸ್ತಾ ಇದ್ದಾರೆ. ಈ ರೀತಿ ಕರ್ನಾಟಕ ನಾಡಿನಲ್ಲಿ ಬೇರೆ ಬೇರೆ ಥರ ರೈತನ ಗುರುತಿಸ್ಬಿಟ್ಟು ಈ ಥರ ಮಾರುಕಟ್ಟೆ ವ್ಯವಸ್ಥೆ ಮಾಡೋದಂಗೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಸರ್ಗೂ ಗೊತ್ತಿರುತ್ತೆ, ರಘು ಸರ್ಗೆ. ಧಾರವಾಡ ಜಿಲ್ಲೆಯಲ್ಲಿ ತೀರ್ಥ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಬಿಬಿಜಾನ್ ಅಂತಕ್ಕಂಥ ಒಬ್ಬ ಮಹಿಳೆ ಮುಖಾಂತರ ಇದೇ ಥರ ಅವರು ಸಿರಿಧಾನ್ಯಗಳನ್ನ ಸಂಗ್ರಹ ಮಾಡಿಸಿ ಮಾರುಕಟ್ಟೆ ಮಾಡಿಸೋದು, ಸಂಸ್ಕರಣೆ ಮಾಡಿಸೋದು, ಅದೆಲ್ಲ ಮಾಡ್ತಾ ಮಾಡ್ತಾ ಆ ಮಹಿಳೆ ಎಷ್ಟು ಎತ್ತರಕ್ಕೆ ಹೋದ್ಲು ಅಂತ ಹೇಳಿದರೆ, ವಿಶ್ವಸಂಸ್ಥೆ ಕೊಡ್ತಕ್ಕಂಥ ಪರಿಸರ ಪ್ರಶಸ್ತಿ, ಕೃಷಿ ಪರಿಸರ ಪ್ರಶಸ್ತಿ ಆ ಮಹಿಳೆಗೆ ದಕ್ತು. 9.5 ಲಕ್ಷ ರೂಪಾಯಿ. ಹೌದು, ಆ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಸಿಕ್ತು. 9.5 ಲಕ್ಷ ರೂಪಾಯಿ ಪ್ರಶಸ್ತಿ ಮೊತ್ತ ಒಬ್ಬ ಮಹಿಳೆಗೆ, ಸಣ್ಣ ಗ್ರಾಮ ಧಾರವಾಡ ಜಿಲ್ಲೆಯಲ್ಲಿ. ಸರ್ ಜೊತೆಗೆ ಸಂಪರ್ಕ ಭೇಟಿ ಮಾಡಿದ್ದೀನಿ ಸರ್. ಅದೇ ಈ ಥರ ಹಿಂಗೆ ಸಹಜ ಸಮೃದ್ಧ ನಾಡಿನಾದ್ಯಂತ ಈ ಥರ ಒಂದು ಕೆಲಸವನ್ನು ಮಾಡಿಕೊಂಡು ರೈತರಿಗೆ ಬಹಳ ಬೆಂಗಾವಲಾಗಿ ನಿಂತ್ಕೊಂಡಿದೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೋಬೇಕಾಗುತ್ತೆ. ಅವರು 10x10 ಅಂದ್ರಲ್ಲ, ಅದು ಎಕ್ಸಿಬಿಷನ್ ಸ್ಟಾಲ್ ಸೈಜ್ ಅಲ್ವಾ? ಅಂದ್ರೆ ಸುಮಾರು ಎಕ್ಸಿಬಿಷನ್ಗೆ ಅವ್ರು ಹೋಗಿದ್ದಾರೆ. ಆ ಚಿಕ್ಕ ಜಾಗದಲ್ಲಿ ವ್ಯಾಪಾರ ಮಾಡಿದ್ದಾರೆ ಅಲ್ವರೆಗೂ. ಹೌದು ಸರ್. ಅಲ್ಲಿಂದ ಅವರು ಒಂದು ಪ್ರಯಾಣ ಆರಂಭ ಆಗುತ್ತೆ. ಎಷ್ಟು ಆದಾಯ ಗಳಿಸಿದ್ದಾರೆ ಅಂತಾನು ಮಾತಾಡ್ತಾರೆ ನಮ್ಮ ರಘು ಅವರು. ಅದಕ್ಕಿಂತ ಮುಂಚೆ ಹಾಡ್ತೀರಾ ನೀವು? ಕೈಲಾಗದೆ ಎಂದು ರಾಗವಾಗಿ ಹಾಡ್ಬೇಕು. ನೀವು ಪದ್ಯ ಹೇಳ್ತಾ ಇದ್ದೀರಿ. ಕೈಲಾಗದೆ ಎಂದು ಕೈ ಕಟ್ಟಿ ಕುಳಿದರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಈಗ ನಿಮ್ಗೆ ಹಾಡು ಇಷ್ಟ, ಕೇಳೋದಕ್ಕೂ ಇಷ್ಟ, ನಮಗೂ ಇಷ್ಟ. ಹಾಗಂತಾನೆ ನಿಮಗೋಸ್ಕರ ನಮ್ಮ ಕರ್ನಾಟಕದ ಜನಪ್ರಿಯ ಗಾಯಕಿಯರು ಬಂದಿದ್ದಾರೆ, ನಿಮಗೋಸ್ಕರ ಒಂದು ಹಾಡನ್ನ ಹಾಡ್ತಾರೆ. ರೆಡಿ ಇದ್ದೀರಾ ಕೇಳಕ್ಕೆ? ಓಕೆ, ನಮ್ಮ ವೀಕ್ಷಕರು ಕೂಡ ರೆಡಿ ಆಗಿದ್ದಾರೆ. ನಮ್ಮ ಜಡ್ಜಸ್ ರೆಡಿನಾ ಸರ್ ಇಬ್ರು? ಓಕೆ, ಒಂದು ಅದ್ಭುತವಾದ ಹಾಡನ್ನ ಕೇಳೋಣ ಇದೀಗ. ಚೆಲುವ ನಾಡು ನೋಡು, ಎಂಥ ಸೊಗದ ಬೀಡು. ಎಂಥ ಚೆಲುವ ನಾಡು ನೋಡು, ಎಂಥ ಸೊಗದ ಬೀಡು. ಸುತ್ತ ತಿರುಗಿ ನೋಡು, ನಮ್ಮ ಕನ್ನಡ ಸಿರಿನಾಡು. ಸುತ್ತ ತಿರುಗಿ ನೋಡು, ನಮ್ಮ ಕನ್ನಡ ಸಿರಿನಾಡು. ಎಂಥ ಚೆಲುವ ನಾಡು ನೋಡು, ಎಂಥ ಸೊಗದ ಬೀಡು. ಸುತ್ತ ತಿರುಗಿ ನೋಡು, ನಮ್ಮ ಕನ್ನಡ ಸಿರಿನಾಡು. ಎಂಥ ಚೆಲುವ ನಾಡು ನೋಡು, ಎಂಥ ಸೊಗದ ಬೀಡು.
ಜೋಳ ಭತ್ತ ರಾಗಿಯು ಏಲಕ್ಕಿ ಮೆಣಸು ಕಾಫಿಯು ಜೋಳ ಭತ್ತ ರಾಗಿಯು ಏಲಕ್ಕಿ ಮೆಣಸು ಕಾಫಿಯು ಹತ್ತಿ ಅವರೆ ಕಡಲೆ ಎಳ್ಳು ಭೂಮಿ ಕೊಟ್ಟ ವರಗಳು ಹತ್ತಿ ಅವರೆ ಕಡಲೆ ಎಳ್ಳು ಭೂಮಿ ಕೊಟ್ಟ ವರಗಳು ಲಾಲ 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 ಲಾಲ. ಎಂತ ಚೆಲುವ ನಾಡು ನೋಡು ಎಂತ ಸೊಗದ ಬೀಡು ಎಂತ ಚೆಲುವ ನಾಡು ನೋಡು ಎಂತ ಸೊಗದ ಬೀಡು. ಭರತ ಮಾತೆ ಕಣ್ಮಣಿಯೇ ಇಲ್ಲ ನಿನಗೆ ಯಾರು ಎಡೆ ಲಾ 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 ಲಾ. ಭರತ ಮಾತೆ ಕಣ್ಮಣಿಯೇ ಇಲ್ಲ ನಿನಗೆ ಯಾರು ಎಡೆ ಹಸಿರು ನಮ್ಮ ಧರಣಿಯೇ ನಮೋ ನಮೋ ಕರುಣಿಯೇ ಹರಸು ನಮ್ಮ ಧರಣಿಯೇ ನಮೋ ನಮೋ ಕರುಣಿಯೇ ಲಾಲ 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 ಲಾಲ. ಎಂತ ಚೆಲುವ ನಾಡು ನೋಡು ಎಂತ ಸೊಗದ ಬೀಡು ಎಂತ ಚೆಲುವ ನಾಡು ನೋಡು ಎಂತ ಸೊಗದ ಬೀಡು. ಸುತ್ತ ತಿರುಗಿ ನೋಡು ನಮ್ಮ ಕನ್ನಡ ಸಿರಿನಾಡು ಸುತ್ತ ತಿರುಗಿ ನೋಡು ನಮ್ಮ ಕನ್ನಡ ಸಿರಿನಾಡು ಎಂತ ಚೆಲುವ ನಾಡು ನೋಡು ಎಂತ ಸೊಗದ ಬೀಡು ಎಂತ ಚೆಲುವ ನಾಡು ನೋಡು ಎಂತ ಸೊಗದ ಬೀಡು ಆಹಾ ಎಂತ ಸೊಗದ ಬೀಡು ಓಹೋ ಎಂತ ಸೊಗದ ಬೀಡು. ಇವತ್ತು ನೀವಿಲ್ಲಿ ಸೆಲೆಬ್ರಿಟಿ ಥರ ಕೂತಿರೋದು ನಮಗೆ, ಜೊತೆಗೆ ನಮ್ಮ ನಾಡಿನ ರೈತ ಬಾಂಧವರಿಗಾಗಿರ್ಬೋದು, ನಿಮ್ಮೂರಿನವ್ರಿಗಾಗಿರ್ಬೋದು, ಎಲ್ಲರಿಗೂ ಸಿಕ್ಕಾಪಟ್ಟೆ ಸಂತೋಷ. ಸೊ ಅದರಲ್ಲಿ ಹಲವಾರು ಜನ ನಿಮಗೆ ವಿಶ್ ಮಾಡ್ತಾ ಒಂದು ವಿಟಿ ಮಾಡಿ ಕಳಿಸಿದ್ರೆ ಅದರಲ್ಲೊಬ್ಬರು ಮಾತಾಡಿದ್ದಾರೆ ನಿಮಗೋಸ್ಕರ. ಯಾರು ಅಂತ ನೋಡೋಣ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಲೋಗಾನಂದನ್ ಅಂತ. ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ತುಮಕೂರಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದೀನಿ. ರಘು ಅವರು ನನಗೆ ಕಳೆದ 10 ವರ್ಷವಾಗಿ ಪರಿಚಯದಲ್ಲಿದ್ದಾರೆ. ದೊರೆ ರಘು ಅಂತ ಅವ್ರನ್ನ ನಾವು ಕರಿತಾ ಇರ್ತೀನಿ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಜಾಯ್ನ್ ಆಗಿದಲ್ಲಿದ್ದ ಹಲವಾರು ಕಾರ್ಯಕ್ರಮದಲ್ಲಿ ಅವರದ ಒಂದು ಸರ್ವಿಸನ್ನು ನಾನು ಉಪಯೋಗಪಡಿಸ್ಕೊಂಡಿದ್ದೀನಿ. ಅವರು ಬರೀ ಸಿರಿಧಾನ್ಯ ಬೆಳೆಗಾರರು ಮಾತ್ರ ಇಲ್ಲ, ಅದನ್ನು ಏನು ಫೀಲ್ಡಲ್ಲಿ ಪ್ರೊಡಕ್ಷನ್ ಮಾಡೋದು ಮಾತ್ರ ಇಲ್ಲ, ಅದನ್ನು ಪ್ರಾಸೆಸ್ ಮಾಡೋದಲ್ಲಿ ಕೂಡ ಒಂದು ಎಕ್ಸ್ಪರ್ಟ್ ಆಗಿ ಅವರು ಇರ್ತಾರೆ. ಹಂಗಾಗಿ ಅವರನ್ನು ಒಂದು ಮಿಲ್ಲೆಟ್ ಮ್ಯಾನ್, ಕೊರಳೆ ರಘು ಅಂತ ನಾವು ಕರಿತಾ ಇರ್ತೀವಿ. ಮತ್ತು ಬೆಳೆಯೋದು ಪ್ರಾಸೆಸ್ ಮಾಡೋದು ಮಾತ್ರ ಅಲ್ಲ, ಅದರಲ್ಲಿ ಅಡುಗೆ ಮಾಡೋದು ಕೂಡ ಅವರು ಒಂದು ಸ್ಪೆಷಲಿಸ್ಟ್ ಆಗಿ ಇರ್ತಾರೆ. ನಮ್ಮ KVKದಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಅವ್ರನ್ನ ನಾನು ಎಕ್ಸ್ಪರ್ಟ್ ಆಗಿ ಕರೆಸಿ ರೈತರ ಜೊತೆ ಮಾತಾಡೋಕ್ಕೆ ನಾನು ಹೇಳಿದ್ದೀನಿ. ಬೀಜ ಉತ್ಪಾದನೆ ಮಾಡ್ತಾರೆ, ಬೇರೆ ಬೇರೆ ರೈತರಿಗೆ ಅವರು ಕೂಡ ಅವ್ರದ್ದಾದ ಒಂದು ಟೆಕ್ನಾಲಜಿನ ಶೇರ್ ಮಾಡ್ತಾ ಇರ್ತಾರೆ. ಹಂಗಾಗಿ ಅವರು ಅಡುಗೆ ಮಾಡೋದಲ್ಲಿ ಕೂಡ ಈ ಒಂದು ಇವಾಗ ನವಣೆ ಅಂದರೆ ಅದು ಯಾವ್ದು ಮಾಡಬೇಕು, ಬಿಸಿಬೇಳೆಭಾತ್ ಮಾಡಬೇಕು ಅಥವಾ ಬೇರೆ ಏನಾದರೂ ಒಂದು ಹಾರ್ಕ ಅಂದರೆ ಅದರ ಮೊಸರನ್ನ ಮಾಡಬೇಕಂತ ಯಾವುದಕ್ಕೆ ಯಾವ್ಯಾವ ಪದಾರ್ಥಗಳು ಮಾಡಿದರೆ ಸೂಕ್ತವಾಗಿದೆ ಅಂತ ಒಂದು ನಾಲೆಜ್ ಇದೆ. ಸೊ ಹಂಗಾಗಿ ನಮ್ಮ KVK ಮಾತ್ರ ಇಲ್ಲ, ರೈತರ ಕಡೆ ಹಲವಾರು NGOಗಳ ಕಡೆ ಕೂಡ ಅವರಿಗೆ ಒಂದು ಒಳ್ಳೆಯ ಒಂದು ಹೆಸರಿದೆ. ಯಾವುದೇ ಒಂದು ಪ್ರೋಗ್ರಾಮ್ ಆದರೆ ಎಸ್ಪೆಷಲಿ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೇಂದ್ರೀಯ ಸರ್ಕಾರ ಅಡಿಯಲ್ಲಿ ಬರ್ತದೆ. ರಾಜ್ಯ ಸರ್ಕಾರ ಡಿಪಾರ್ಟ್ಮೆಂಟ್ಗಳಲ್ಲಿ ಕೂಡ ಯಾವಾಗ ಒಂದು ಸಿರಿಧಾನ್ಯ ಮೇಳ ಮಾಡಿದರೂ ಕೂಡ ಅವ್ರದ ಒಂದು ಪಾತ್ರಗಳು ಇದ್ದೇ ವೇದಿಕೆಯಲ್ಲಿ ಅವ್ರದ್ದು ಒಂದು ನಾಲೆಜನ್ನು ಶೇರ್ ಮಾಡೋದಾಗಲಿ ಖಂಡಿತ ರೈತರಿಗೆ ಅವರು ಯಾವಾಗೂ ಸಪೋರ್ಟ್ ಮಾಡದೇ ಮಾಡ್ತಾರೆ. ಸೊ ಹಂಗಾಗಿ ಅವರನ್ನು ಗುರುತಿಸಿಟ್ಟು ಇವತ್ತು ದೂರದರ್ಶನ ಅವರು ಈ ಒಂದು ಕಾರ್ಯಕ್ರಮ ಮಾಡಿಕೊಂಡ ನನಗೆ ತುಂಬ ಸಂತೋಷ.
ರಘು ಅವರ ಒಂದು ಕಾಂಟ್ರಿಬ್ಯೂಷನ್ ಈ ಸೊಸೈಟಿಗೆ, ಎಸ್ಪೆಷಲಿ ಈ ಒಂದು ಸಿರಿಧಾನ್ಯ ಶ್ರೀ ಅಣ್ಣ ಬೆಳೆಗಾರರಾದ ರೈತರಿಗೆ ಯಾವಾಗೂ ಇರಬೇಕು. ಅದಕ್ಕೆ ನಾವು KVK ಅವರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಕೂಡ ಇಲಾಖೆಯವರು ಕೂಡ ಸಪೋರ್ಟ್ ಮಾಡೋಕ್ಕೆ ಯಾವಾಗೂ ಸಿದ್ಧವಾಗಿದ್ದೀವಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಇದರಲ್ಲಿ ಹೇಳಿ ಸರ್, ಏನೇನು ಸ್ಪೆಷಾಲಿಟಿ ಸರ್, ಏನು ಮಾಡಿದ್ರೆ ರುಚಿಯಾಗಿರುತ್ತೆ ಕೊರ್ಲೆನಲ್ಲಿ? ಇದರಲ್ಲಿ ಇದು ಕೊರ್ಲೆ ನಮ್ಮ ಡಾಕ್ಟರ್ ಹೇಳ್ದಂಗೆ ನಮ್ಮ ತಲೆಯಿಂದ ಮುಂಗುಷ್ಟದವರೆಗೂ ಆರೋಗ್ಯದಲ್ಲಿ ಭಾರಿ ಒಳ್ಳೆಯದು. ಅಡಿಗೆಯಲ್ಲಿ ನಮ್ಮ ಕಡೆ ಕೊಂತಮ್ಮ ಗೌರಮ್ಮ ಅಂತ ಮಾಡ್ತಾರೆ. ಗೌರಮ್ಮ ಅಂತ ಅದು ಹಳ್ಳಿಲಿ ದೀಪಾವಳಿ ಹಬ್ಬ ಆಗಕ್ಕಿಂತ ಮುಂಚೆ ಅಲ್ಲಿ ಕೊಂತಮ್ಮ ಗೌರಮ್ಮ ಅಂತ ಒಂದು ಲೋಕಲ್ ಒಂದು ಹಬ್ಬ ಇರುತ್ತೆ. ಆ ಹಬ್ಬದಲ್ಲಿ ಅವತ್ತು ಕೆರೆ ಹತ್ರ ಎಲ್ಲ ಹೋಗ್ತೀವಿ ನಾವು. ಅಲ್ಲಿ ಹೋದಾಗ ಎಲ್ಲರೂ ಏನು ಕೆರೆಗೆ ಪೂಜೆ ಮಾಡ್ತಾರಲ್ಲ, ಅಲ್ಲಿ ಗೌರಮ್ಮನ್ನು ಕೊಂತಮ್ಮನ್ನು ನೀರಿಗೆ ಬಿಡ್ತೀವಿ. ಅಲ್ಲಿ ಒಂದು ಊರಿನಲ್ಲಿ ಯಾರು ಮದುವೆ ಆಗಿರ್ಲ್ವೋ ಆ ಹುಡುಗರು ಒಂದು ವಿಗ್ರಹನ ಕೂಡಿಸಿ ಮಣ್ಣಿಂದ ಕೂಡಿಸ್ಬಿಟ್ಟು ಒಂದು 3 ದಿನ ಹಬ್ಬ ಮಾಡ್ತೀವಿ. ಕೊಂತಮ್ಮ ಮೊದಲನೇ ದಿನ ಗೌರಮ್ಮ, 2ನೇ ದಿನ ಕೊಂತಮ್ಮ ಅಂತ. ಆ ಕೊಂತಮ್ಮನ ಹಬ್ಬದ ದಿನ ಕೊರ್ಲೆ ರೊಟ್ಟಿ ಹಾಕೋದು ಒಂದು ರೊಟ್ಟಿ, ಆ ಒಂದು ಪದ್ಧತಿಯಲ್ಲಿ ನಮ್ಮೂರ ಕಡೆ ಅಲ್ಲ. ಆದ್ಲಿ ಈ ಕೊರ್ಲೆ ವಿಶೇಷವಾಗಿ ಉಪಯೋಗಿಸ್ತಾರೆ. ಆ ರೊಟ್ಟಿ ಭಾಳ ಹೇಗಿರುತ್ತೆ ಅಂತಂದ್ರೆ, ನಾವು ರೊಟ್ಟಿ ತಿನ್ಸಿದೀವಿ ಅಂದ್ರೆ ಕೃಷ್ಣ ಬೈರೇಗೌಡ್ರಿಗೆ ತಿನ್ಸಿದೀವಿ, ನಾವು BC ಪಾಟೀಲ್ ತಿನ್ಸಿದೀವಿ, ಜಯಚಂದ್ರ ಸಾರಿ ತಿನ್ಸಿದೀವಿ, ಪರಮೇಶ್ವರ್ ತಿನ್ಸಿದೀವಿ. ಈ ರೊಟ್ಟಿ ಅಷ್ಟು ವಿಶೇಷವಾಗಿರುತ್ತೆ. ಉಪ್ಪಿಟ್ಟು, ಬಿಸಿಬೇಳೆ ಬಾತು ಅದೇನು ಎಲ್ಲ ಮಾಡ್ತೀವಿ ಮೇಡಮ್. ಇಲ್ಲಿ ನಮ್ಮ ಸಿರಿಧಾನ್ಯಗಳು, ನಮ್ಮ ಕಾದರ್ ಡಾಕ್ಟರ್ ಹೇಳೋ ಪ್ರಕಾರ 5 ಸಿರಿಧಾನ್ಯಗಳು ಪಂಚರತ್ನಗಳು ಅಂತೇಳಿ. ಕೊರ್ಲೆ ಫಸ್ಟ್ನೇದು, ಆಮೇಲೆ ಫಸ್ಟ್ ಕೊರ್ಲೆ, ಆಮೇಲೆ ನವಣೆ, ಸಾಮೆ, ಊದಲು, ಹಾರ್ಕ. ಈ 5 ಸಿರಿಧಾನ್ಯ, ಈ ನಮ್ಮ ಈ 5 ಸಿರಿಧಾನ್ಯದಲ್ಲಿ ನಾವು ಅಡಿಗೆಗೆ ಜಾಸ್ತಿ ಉಪಯೋಗಿಸೋದೇ 5 ಸಿರಿಧಾನ್ಯಗಳು. ನಾವು ಈ 5 ಸಿರಿಧಾನ್ಯಗಳಲ್ಲಿ ನೀವು ಅಡಿಗೆ ನಮಗೆಲ್ಲ ಅಕ್ಕಿಲಿ ನಿಮ್ಗೆ ಒಂದೇ ಬಿಸಿಬೇಳೆ ಬಾತು, ಆದ್ರೆ ನಮಗೆ ಸಿರಿಧಾನ್ಯದಲ್ಲಿ 5 ಬಿಸಿಬೇಳೆ ಬಾತು, ಒಂದು ಕೊರ್ಲೆದು, ಒಂದು ನವಣೆದು, ಒಂದು ಆರ್ಕದ್ದು, ಒಂದು ಸಾಮೆದು, ಈ ತರ ನಮ್ಗೆ 5 ಏನೇನು ವೆರೈಟಿ ಮಾಡ್ತೀರಿ ಎಲ್ಲ 5 ಮಾಡ್ಬೋದು ನಮ್ಮ ಇದರಲ್ಲಿ. ಆ ಒಂದು ಅದೇ ತರ ನೀವು ಸಿರಿಧಾನ್ಯಗಳ ಕ್ಯಾಟರಿಂಗ್ ಸ್ಟಾರ್ಟ್ ಮಾಡಿ ರುಚಿ ಕೂಡ ಅದು ನಾನು ಮಾಡಬೇಕು ಅಂತ ಮಾಡ್ಲಿಲ್ಲ ಮೇಡಮ್. ನಾವ್ ಹಿಂಗೆ ಮೈಸೂರು ಮೇಳಕ್ಕೆ ಹೋದ್ವಿ, ನಂಜರಾಬಾದ್ ಚೌಟ್ರಿಲಿ. ಅಲ್ಲಿ ಲೇಡೀಸ್ ಏನು ಅಂದ್ರೆ, ಲೇಡೀಸ್ಗೆ ಬಹಳ ಅವಾಗಿನ ಶುರು ಈ ಸಿರಿಧಾನ್ಯ. ಸರ್ ನೀವು ಅಕ್ಕಿ ಕೊಟ್ಟಿದ್ದೀರಾ, ಇದನ್ನ ಹೆಂಗ್ ಮಾಡ್ಬೇಕು, ಏನ್ ಮಾಡೋದು, ಹೆಂಗ್ ಮಾಡೋದು ಅಂತ ನನಗೆ ಮಾರಾಟಕ್ಕಿನ್ನ ಕೇಳೋರೇ ಜಾಸ್ತಿ ಆಗ್ಬಿಟ್ರು. ಅಲ್ಲಿ ನಮಗೆ ಮಾರಾಟ ಮಾಡೋದ್ರ ಜೊತೆಗೆ ನಾನೇ ಮಾಡಿದೆ, ಅವಾಗ ಕೌಂಟ್ರ್ ಏನ್ ಮಾಡಿದೆ, ಮಾರರ್ಗೆ 3 ಜನ ಬಿಟ್ಟೆ, ನಾನು ಒಂದ್ ಕಡೆ ನಿಂತ್ಕೊಂಡೆ ಅವ್ರಿಗೆ ಹೇಳಕ್ಕೆ. ನಾವು ಆ ತರ ಶುರು ಮಾಡಿದಾಗ ನಾವು ಯಾಕೆ ಒಂದು ಅಡಿಗೆನೆ ತಯಾರಾಕ್ ಮಾಡಬಾರ್ದು ಅಂತೇಳಿ, ನನ್ನ ಫ್ರೆಂಡ್ ಒಬ್ರು ಇಲ್ಲಿ ಪುಟ್ಟರಾಜ್ ಅಂತಿದ್ದಾರೆ, ನಮ್ ಸಿರಿಧಾನ್ಯದ ಅಡಿಗೆ ಎಲ್ಲರಿಗೂ ತಿನ್ನಿಸ್ಬೇಕು, ಚೆನ್ನಾಗಿದೆ ಅಂತ ಅನ್ಬೇಕು ಅಂತೇಳಿ ಇಬ್ರು ಶುರು ಮಾಡ್ಕೊಂಡು ಎಷ್ಟು ಕಷ್ಟ ಬಿದ್ದಿದೀವಿ ಅಂದ್ರೆ, ಆ ರೈಲಲ್ಲಿ ನಮ್ಮ ಆ ವಸ್ತುಗಳನ್ನೆಲ್ಲ ತಗೊಂಡು ನಾವು ದಾವಣಗೆರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಹೋಗಿ ತಲುಪಿ ಉತ್ತರ ಪ್ರದೇಶ ಉತ್ತರಾಖಂಡದಲ್ಲಿ 2 ವಾರ ದಿನ ಟ್ರೈನಲ್ಲಿ ಹೋದ್ವಿ ಮೇಡಮ್. ಒಬ್ಬ ರೈತ ತಾನು ಬೆಳೆದ ಉತ್ಪನ್ನಗಳನ್ನು ತಾನೇ ಸಂಸ್ಕರಿಸಿ ತಾನೇ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದರೆ ಮಾತ್ರ ಅವನಿಗೆ ಸಂಪೂರ್ಣ ಲಾಭ ಸಿಗುತ್ತೆ. ಇಲ್ಲಿ ಮಧ್ಯವರ್ತಿಗಳು ಬರೋದು ತಪ್ಪುತ್ತೆ. ಹಾಗಾಗಿ ಕರ್ನಾಟಕ ಸರ್ಕಾರ ರಾಷ್ಟ್ರದಲ್ಲಿಯೇ ಮೊದಲ ಬಾರಿಗೆ, ಪ್ರಾಯಶಃ ನಮ್ಮ ಅಂಗಡಿಯವರು ಒಪ್ತಾರೆ, ಸೆಕೆಂಡರಿ ಅಗ್ರಿಕಲ್ಚರ್ ಡೈರೆಕ್ಟರೇಟ್ ಪ್ರಾರಂಭ ಮಾಡಿದ ಹೆಗ್ಗಳಿಕೆ ನಮ್ಮ ರಾಜ್ಯದ್ದು. ಅದರ ಉದ್ದೇಶ ಇಷ್ಟೇ. ಕೃಷಿಕ ಮೊದಲು ಏನು ತಿಳ್ಕೊಂಡಿದ್ದ ಅಂತ ಹೇಳಿದ್ರೆ, ತಾನು ಉತ್ತಿ ಬಿತ್ತಿ ಕೊನೆಗೆ ಹಾರ್ವೆಸ್ಟ್ ಮಾಡಿದರೆ ನನ್ನ ಕೆಲಸ ಮುಗೀತು, ಆ ಒಂದು ಹಂತಕ್ಕೆ ನನ್ನ ಕೆಲಸ ಮುಗೀತು, ಮುಂದೆ ನನ್ನಲ್ಲ, ಮುಂದೆ ಬೇರೆಯವ್ರಿದ್ದಾರೆ ಅಂತ. ಈಗ ನಮ್ಮ ಸರ್ಕಾರದ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮ್ದು ಅಲ್ಲಿಗೆ ನಿಲ್ಲಿಲ್ಲ, ಹಾರ್ವೆಸ್ಟ್ ಆದಮೇಲೆ ನೀವೇ ಸಂಸ್ಕರಣೆ ಮಾಡಿ, ಬೇರೆಯವ್ರು ಬಿಡಬೇಡಿ, ನೀವೇ ಮೌಲ್ಯವರ್ಧನೆ ಮಾಡಿ, ನೀವೇ ಮಾರಾಟ ಮಾಡಿ, ನಿಮಗೆ ಹೆಚ್ಚಿನ ಲಾಭ ಸಿಗಲಿ. ಪ್ರಾಯಶಃ ರಘು ಅವರು ಇದಕ್ಕೆ ನಿದರ್ಶನ. ಯಾಕಂದ್ರೆ ಅವರು ಬೆಳೆದ ಏನು ಕೊರಲೆ ಇದೆ ಅದನ್ನ ಅವರೇ ಸಂಸ್ಕರಣೆ ಮಾಡಿ, ಅವರೇ ಮೌಲ್ಯವರ್ಧನೆ ಮಾಡಿ, ಅವರೇ ಅಡಿಗೆ ಮಾಡಿ, ಅವರೇ ಮಾರಾಟ ಮಾಡ್ತಾರೆ. ಪ್ರಾಯಶಃ ಈ ನಿಟ್ಟಿನಲ್ಲಿ ರಘು ಬೇರೆಯವ್ರಿಗೆ ನಿದರ್ಶನ ಆಗ್ತಾರೆ ಅಂತ ಹೇಳಿ ನನ್ನ ಅನಿಸಿಕೆ. ನಿಜ ನಿಜ ನಿಜ. ಸಿಹಿ ಪದಾರ್ಥ ಏನ್ ಮಾಡ್ತೀರಾ ಸರ್? ಅದನ್ನೇ ಹೇಳಿಲ್ಲ, ಯಾಕಂದ್ರೆ ನನಗೆ ಸಿಹಿ ಅಡುಗೆ ಅಂದ್ರೆ ಬಹಳ ಪ್ರೀತಿ. ಅದನ್ನ ಹೇಳ್ಬಿಡಿ. ನಮ್ಮ ಕೊರ್ಲೆಲಿ
ನಾವು ಅಹಮದಾಬಾದ್ಗೆ ಹೋದ್ವಿ ಸರ್, ಪಾಯಸ ಮಾಡಿದ್ವಿ. ಅಲ್ಲಿ ಜನ ತಿಂದ್ರು ಒಂದೇ ಸರ್. ನಮಗೆ ಪಾಯಸ ಸುಮಾರು 3 ಸರಿ ಮಾಡಿದ್ರು ನಮಗೆ ಪಾಯಸ ಪಾಯಸ ಅಂತ ಅನ್ನೋರು ಅಲ್ಲಿ. ಅಷ್ಟು ಚೆನ್ನಾಗಿರುತ್ತೆ ಸರ್. ಸಾಮೆ ಪಾಯಸ ಚೆನ್ನಾಗಿರುತ್ತೆ, ಬಟ್ ಗುಜರಾತ್ ಅಹಮದಾಬಾದ್ನವ್ರಿಗೆ ಈ ನಮ್ಮ ಕೊರ್ಲೆ ಪಾಯಸ ಬಹಳ ಇಷ್ಟ ಆಗ್ಬಿಡ್ತು. ನಾವು ರೈತರಿಗೆ ಸಿರಿಧಾನ್ಯ ಬೆಳೀರಿ ಅಂತ ಹೇಳ್ತಾ ಇದ್ದೇವೆ, ಅವ್ರು ಬೆಳೆಯೋದಕ್ಕೆ ತಯಾರಿದ್ದಾರೆ. ಗ್ರಾಹಕರಿಗೆ ಉಣ್ರಿ ತಿನ್ರಿ ಅಂತ ಹೇಳ್ತೇವೆ, ಅವ್ರು ತಿನ್ನೋದಕ್ಕೆ ತಯಾರಿದ್ದಾರೆ. ಇವೆರಡರ ಮಧ್ಯ ಒಂದು ಅಂತರ ಇದೆ, ಒಂದಷ್ಟು ಸಮಸ್ಯೆಗಳಿದ್ದಾವೆ. ಏನಂತ ಹೇಳಿದ್ರೆ ಮುಖ್ಯವಾಗಿ ಸಿರಿಧಾನ್ಯವನ್ನು ಸಂಸ್ಕರಣೆ ಮಾಡೋದು. ಅದೆಲ್ಲ ಸಣ್ಣ ಕಾಳಿನ ಬೆಳೆ. ಸಂಸ್ಕರಣೆ ಮಾಡೋದಕ್ಕೆ ಹೋದರೆ ಅದರಲ್ಲಿ ಕಲ್ಲು ಮಣ್ಣೆಲ್ಲ ಸೇರ್ಕೊಂಡ್ಬಿಡ್ತದೆ. ಸಂಸ್ಕರಣೆ ಮಾಡ್ತಕ್ಕಂಥ ವ್ಯವಸ್ಥೆ ಬಹುತೇಕ ಪ್ರದೇಶದಲ್ಲಿ ಇಲ್ಲ. ತಮ್ಮಂಥವ್ರು ಏನೋ ಒಂದಷ್ಟು ಮುಂದುವರೆದೇನೋ ಕೆಲಸ ಮಾಡ್ತಾ ಇದ್ದೀರಿ. ಇದಕ್ಕೆ ಸರ್ಕಾರದ ಕಡೆಯಿಂದ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದ್ದಾವೆ. ಯೋಜನೆಗಳ ಮುಖಾಂತರ ಏನೇನೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಹೇಗೆ ಈ ಸವಾಲನ್ನು ನಾವು ದಾಟಿ ಸರ್ವವ್ಯಾಪಿಯಾಗಿ ಸಿರಿಧಾನ್ಯ ಬೆಳೀತಾ ಇರಬೇಕು. ನೀವು ಹೇಳ್ತಾ ಇರ್ತಕ್ಕಂಥ ಕೊರ್ಲೆ ಭಾಳ ಕೆಲವು ಹೆಕ್ಟೇರ್ನಲ್ಲಿ ಬೆಳೀತಾ ಇದ್ದೀವಿ ನಾವು. ಅದ್ರ ಉತ್ಪನ್ನ ಕೂಡ ಭಾಳ ಕಡಿಮೆ ಇದೆ. ತಿನ್ಬೇಕಂತ ಹೇಳಿದ್ರೆ ಸಿಗೋದು ಕೂಡ ಸ್ವಲ್ಪ ಸಮಸ್ಯೆ ಇದೆ. ಈಗ ವ್ಯಾಪಕವಾಗಿ ಬೆಳಿಬೇಕು, ವ್ಯಾಪಕವಾಗಿ ಬಳಕೆಯಾಗಬೇಕು. ನಿಮ್ಮ ಅನುಭವದ ಆಧಾರದ ಮೇಲೆ ನಮಗೇನು ಸಲಹೆ ಕೊಡ್ತೀರಿ ನೀವು? ಸರ್, ನೀವು ತಿಳಿದ್ರಷ್ಟು ಕೊರ್ಲೆ ಕಮ್ಮಿ ಏನು ಬೆಳೀತಾ ಇಲ್ಲ ಸರ್. ಯಾಕೆ ಅಂತಂದರೆ ನಾನು ಕೊರ್ಲೆ ಬಗ್ಗೆ ಭಾಳ ಎಲ್ಲ ನಾನು ಎಲ್ಲೋದ್ರೂ ಫಸ್ಟು ನನಗೆ ಕಾಣೋದು ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗಲೇ ಸಿರಿಧಾನ್ಯ ಏನು ಬೆಳೀತಾರೆ ಅಂತಂದರೆ ಇಲ್ಲಿ ಏನು ಬೆಳೀತಾರೆ, ಇಲ್ಲಿ ನಾನು ಹುಟ್ಟಾಕ್ಬೇಕು ನನ್ನ ಕೊರ್ಲೆನ ಅಂತೇಳಿ ನನ್ನ ಕೆಲಸ ಅದೇ. ಅದರಿಂದ ನಾನು ನೋಡಿದ ಮಟ್ಟಕ್ಕೆ ಹಾವೇರಿ ಜಿಲ್ಲೆ, ಬಾಗಲಕೋಟೆ, ಬಿಜಾಪುರದವರೆಗೂ ಹೋಗಿದೆ ಸರ್. ಇವತ್ತು ಕೊರ್ಲೆ ಬೆಳೆಯೋದು ಎಲ್ಲೂ ನಿಂತಿಲ್ಲ ಸರ್. ನಾವು ಬರೀ ಕರ್ನಾಟಕದಲ್ಲಿ ನಿಂತಲ್ಲ, ನಮ್ಮ ಕರ್ನಾಟಕಕ್ಕಿಂತ ಜಾಸ್ತಿ ಆಂಧ್ರ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ ಸರ್. ಅಲ್ಲ, ಇನ್ನೊಂದು ನಿಮಗೆ ಪೂರಕವಾಗಿ ಹೇಳಬೇಕು ಅಂದರೆ ಈ ಸಿರಿಧಾನ್ಯಗಳು ಏನಿದೆ ಇವತ್ತು ಜಾಗತಿಕ ಮಟ್ಟದಲ್ಲೂ ಇದೆ. ಒಂದು ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಸುಮಾರು ಒಟ್ಟಾರೆ ಎಲ್ಲ ಸಿರಿಧಾನ್ಯ ತೆಗೆದುಕೊಂಡ್ರೆ ಜಗತ್ತಿನ ಎಲ್ಲ ಉತ್ಪಾದನೆಯಲ್ಲಿ 32% ಮಾತ್ರ ನಮ್ಮ ದೇಶದಲ್ಲಿ ನಾವು ಬೆಳೀತಾ ಇದ್ದೀವಿ. ಅದನ್ನು ಬಿಟ್ಟರೆ ನೈಜೀರಿಯಾ, ಅದು ಪ್ರಮುಖವಾದ ದೇಶ. ನೈಜರ್ ಅಂತ ಒಂದು ದೇಶ ಇದೆ. ಚೈನಾದಲ್ಲಿ ಸುಮಾರು 5% ಸಿರಿಧಾನ್ಯಗಳ ಉತ್ಪಾದನೆ ಮಾಡ್ತಾ ಇದೆ. ವಿಶೇಷ ಅಂತ ಹೇಳಿದ್ರೆ ಮೊದಲು ಸಿರಿಧಾನ್ಯಗಳಿಗೆ ಜಾಗತಿಕ ಮಟ್ಟದಲ್ಲಿ ಬೇಡಿಕೆ ಅಂದರೆ ಒಂದು ಆಹಾರವಾಗಿ ಬಳಕೆ ಮಾಡ್ತಾ ಇದ್ದಿಲ್ಲ. ಈಗ ಅಮೇರಿಕಾ ಮತ್ತು ಕೆನಡಾ ದೇಶದಲ್ಲೂ ಸಹ ಸಿರಿಧಾನ್ಯಗಳು ಅಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಇದೆ. ಅಂದರೆ ಬೇರೆ ರೂಪದಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಅವರು ಪಾಸ್ತಾ ಮಾಡ್ತಾರೆ, ಫ್ಲೇಕ್ಸ್ ಮಾಡ್ತಾರೆ, ಹೀಗೆ ಬೇರೆ ಬೇರೆ ರೂಪದಲ್ಲಿ ಬಳಕೆ ಮಾಡ್ತಾರೆ. ಅಂದರೆ ಜಾಗತಿಕ ಮಾರುಕಟ್ಟೆ ಸೃಷ್ಟಿ ಆಗ್ತಾ ಇದೆ. ಸೊ ಅವಾಗಲೇ ನೀವು ಖಾದರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ, 5 ಸಿರಿಧಾನ್ಯಗಳನ್ನ ಗುರುತಿಸಿ ಹೇಳಿದ್ದಾರೆ ಅಂತ. ಅವರು ನಿಮ್ಮ ಬಗ್ಗೆ ಮಾತಾಡಿದ್ರಿ ಇವತ್ತು, ಖುಷಿ ಪಟ್ಟು. ಏನ್ ಮಾತಾಡಿದಾರೆ ನೋಡೋಣ. ನೋಡು. ಕಳೆದ 30 ವರ್ಷದಿಂದ ನಾವು ಸಿರಿಧಾನ್ಯಗಳ ಅಭಿಯಾನವನ್ನು ಕರ್ನಾಟಕದಿಂದ ಶುರು ಮಾಡಿ ಇಡೀ ಭಾರತ ದೇಶಾದ್ಯಂತ ಮತ್ತು ಪ್ರಪಂಚದ ಹಲವು ದೇಶಗಳಿಗೂ ತಲುಪಿಸಿದ್ವಿ. ರಘು ಅವರು 2010ರಿಂದ ಈ ಅಭಿಯಾನದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರ ಪರಿಶ್ರಮದ ಮೂಲಕ ಇಡೀ ತುಮಕೂರು ಜಿಲ್ಲೆಯಲ್ಲಿ ಈಗ ಕೊರ್ಲೆ ಧಾನ್ಯವನ್ನು ಅತಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ತುಂಬ ಭಾರತ ದೇಶಾದ್ಯಂತ ರೋಗಿಗಳಿಗೆ ಈ ಪದಾರ್ಥವನ್ನು ತಲುಪಂಗೆ ಮಾಡೋದರಲ್ಲಿ ಇವರು ತೋರಿಸಿದ ಶ್ರದ್ಧೆ, ಭಕ್ತಿ ಮತ್ತು ಕೃಷಿ ಅನನ್ಯವಾದದ್ದು. ಇದೆಲ್ಲ ಒಂದು ಕಡೆ ಆದರೆ ಅವರು ಮಾಡ್ತಾ ಇರೋ ಇನ್ನೊಂದು ಅದ್ಭುತವಾದ ಕೆಲಸ ಏನಂದರೆ, ತಾನು ರೈತಾಪಿ ಜನಕ್ಕೆ ಮರೆತು ಹೋಗಿದ್ದ ಈ ಸಿರಿಧಾನ್ಯಗಳನ್ನು ಹೆಂಗೆ ಊಟ ಮಾಡುವುದು, ಊಟ ಮಾಡಿದ ಮೇಲೆ ಆರೋಗ್ಯವನ್ನು ಹೆಂಗೆ ಪಡ್ಕೋಬೇಕು ಅನ್ನೋ ವಿಷಯವನ್ನು ತುಂಬ 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 ಅಚ್ಚುಕಟ್ಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೂ ನನ್ನ ಧನ್ಯವಾದಗಳು. ಇದನ್ನೆಲ್ಲ ಗುರುತಿಸಿ ನೀವು ದೂರದರ್ಶನದವರು ಈ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಂಡಿರೋದು ನನಗೆ ತುಂಬ ತುಂಬ ಖುಷಿಯಾದ ವಿಷಯ. ಅದಕ್ಕೆ ನನ್ನ ಕಡೆಯಿಂದಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿ, ಈ ವಿಷಯಗಳು ದೂರದರ್ಶನ ವೀಕ್ಷಕರಿಗೆ ತಲುಪಲಿ ಅಂತ ಆಶಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ನಿಮಗೆ ವಿಶ್ ಮಾಡೋಕ್ಕೆ ಮತ್ತೊಬ್ರು ನಿಮ್ಮ ಆತ್ಮೀಯರು ವೇದಿಕೆ ಮೇಲೆ ಬರಬೇಕು ಅಂತಿದ್ದಾರೆ. ನಿಮ್ಮ ಜೊತೆಗೆ ಬಂದಿದ್ರಿ, ವೇದಿಕೆ ಮೇಲೆ ಬಂದು ವಿಶ್ ಮಾಡ್ತಾರೆ ಅಂತ ಕರೆದು ಬಿಡೋಣ. ಗೋವಿಂದರಾಜು ಅವರು ಇದ್ದಾರೆ, ಬನ್ನಿ. ಗೋವಿಂದರಾಜು ಅವರೇ, ಇವತ್ತು ನಿಮ್ಮ ಸ್ನೇಹಿತರು ಇಲ್ಲಿ ಕೂತಿದ್ದಾರೆ. ತುಂಬ ಖುಷಿ ಆಗ್ತಿದೆ ಮೇಡಮ್.
ಕರ್ನಾಟಕ ಸರ್ಕಾರ 2015-16 ಸಾಲಿನಿಂದ KMF ಮಾದರಿನಲ್ಲಿ ರೈತರ ಒಕ್ಕೂಟಗಳನ್ನು ರಚನೆ ಮಾಡಿತು. ರಾಜ್ಯದಲ್ಲಿ 15 ಒಕ್ಕೂಟಗಳಿದೆ. ಅದರಲ್ಲಿ ನಮ್ಮ ತುಮಕೂರು ಕೂಡ ಒಂದು ಒಕ್ಕೂಟ. ಅದರಲ್ಲಿ 42 ಪ್ರಾಥಮಿಕ ಸಂಘಗಳಿದ್ದಾವೆ. 4200ಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ. ನಾನು ತುಮಕೂರು ಜಿಲ್ಲಾ ಪ್ರಾಂತೀಯ ಸಾವಯವ ಒಕ್ಕೂಟದ ಅಧ್ಯಕ್ಷರಾಗಿ 10 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಅಧ್ಯಕ್ಷರು ಮೇಡಮ್ ಸರ್, ನಮ್ದು ಸಿರಿಧಾನ್ಯಗಳ ಒಂದು ಸಂಸ್ಕರಣಾ ಘಟಕ ಇದೆ, ಮತ್ತೆ ಚಿಕ್ಕಿ ಘಟಕ ಇದೆ, ಮತ್ತೆ ಇಡೀ ರಾಜ್ಯದಾದ್ಯಂತ ಸಿರಿಧಾನ್ಯಗಳಿಂದ ಚಿಕ್ಕಿ ಮಾಡ್ತೀವಿ. ಹೌದು ಮೇಡಮ್, ಸಿರಿಧಾನ್ಯಗಳು. ಮತ್ತೆ ನಮ್ಮ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ, ಮತ್ತೆ ದೆಹಲಿ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ಸ್ ಎಲ್ಲ ಕೂಡ ಅಲ್ಲೆಲ್ಲ ಹೋಗಿದ್ದೀವಿ. ಟ್ರೈನಲ್ಲೆಲ್ಲ ಫುಟ್ಪಾತಲ್ಲಿ ಮಲ್ಕೊಂಡು ಹೋಗಿ ಬಂದಿದ್ದೀವಿ. ಜಾಗಗಳು ಸಿಗದೆ ಅಂತ ದಿನಗಳಲ್ಲಿ ಕಷ್ಟ ನಷ್ಟಗಳೆಲ್ಲ ಕೂಡ ಅನುಭವಿಸಿದ್ದೇವೆ. ಸೊ ಹಾಗಾಗಿ ಈಗ ಒಂದು 2015 ನಂತರ ಒಂದು ಜಾಗತಿಕ ಮಟ್ಟದಲ್ಲಿ ಅದಕ್ಕೆ ಒಂದು ಮಾನ್ಯತೆ ಸಿಗ್ತಾ ಇದೆ. 2021 ಸಿರಿಧಾನ್ಯ ವರ್ಷಗಳ ಅಂತೇಳಿ ಘೋಷಣೆ ಮಾಡ್ತು. ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತೇಳಿ ಮಾಡ್ತು. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತೇಳಿ ಸುಮಾರು 73 ದೇಶಗಳ ಸಹಯೋಗದೊಂದಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನ ಒಂದು ಘೋಷಣೆಯನ್ನ ಮಾಡಿದ್ದು. ಗೋವಿಂದರಾಜ್ ಅವರೀಗ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡೋದ್ರ ಬಗ್ಗೆ ಹೇಳಿದ್ರು. ಇವತ್ತು ಶನಿವಾರ ಅಲ್ವಾ, ನಮ್ಮ ರಘುಪ್ರಸಾದ್ ಸರ್ ಅವ್ರದ್ದು ಕೃಷಿ ವಿಶ್ವವಿದ್ಯಾಲಯ ಆವರಣದಲ್ಲಿರ್ತಕ್ಕಂಥ ರೈತ ಸಂತೆ ಕರ್ಕೊಂಡು ಹೋಗಿದ್ರು. ಅಲ್ಲಿ 100 ಜನ ಬಂದು ಮಾರಾಟಗಾರರು ಬಂದಿದ್ದಾರೆ, 1000 ಜನ ಖರೀದಿಗಾರರು ಬಂದಿದ್ದಾರೆ. ಅಲ್ಲಿರ್ತಕ್ಕಂಥ ಅರ್ಧಕ್ಕಿಂತ ಹೆಚ್ಚು ಉತ್ಪನ್ನಗಳು ಸಿರಿಧಾನ್ಯದಿಂದ ಮಾಡಿರೋವು. ಎಷ್ಟು ವಿಶಿಷ್ಟ ಉತ್ಪನ್ನಗಳು ಗೊತ್ತಾ, ನಾವು ಕಲ್ಪನೆ ಕೂಡ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಒಂದ್ ಕಡೆ ಚಕ್ಲಿ ಅಂತಾರೆ, ಮತ್ತೊಂದ್ ಕಡೆ ಕೋಡ್ಬೇಳೆ ಅಂತಾರೆ, ಮತ್ತೆ ಸಿಹಿ ಪದಾರ್ಥ ಅಂತ ಹೇಳ್ತಾರೆ. ನಾವು ಏನ್ ಹೇಳ್ತೀವಲ್ಲ ಅದನ್ನೆಲ್ಲ ಬಿಟ್ಟು ಹೊಸ ಹೊಸ ಪದಾರ್ಥಗಳು ಬರ್ತಾ ಇದಾವೆ. ಇದು ಎಲ್ಲ ಕಡೆ ಆಗ್ಬೇಕು. ಇದು ಒಂದು ಕಡೆ ಇಷ್ಟು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ನಾಡಿನಾದ್ಯಂತ ಈ ತರ ನೇರ ಮಾರುಕಟ್ಟೆ ವ್ಯವಸ್ಥೆ ಆದ್ರೆ ಸಿರಿಧಾನ್ಯ ಬೆಳೆಗಾರರಿಗೆ ನಿಜವಾಗ್ಲೂ ಬಹಳ ಒಳ್ಳೆಯ ಅವಕಾಶ ಇದೆ. ಮತ್ತೆ ಅದೇನು ಸಂಸ್ಕೃತ ಉತ್ಪನ್ನಗಳು ಗ್ರಾಹಕರಿಗೂ ತಲುಪ್ತವೆ. ನಾವು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ನಾವು ಹಿಡಿದು ಫಸ್ಟ್ ಟೈಮ್ ರಘು ಅವರಿಗೆ ನಾನು ಈ ಅಡುಗೆ ಮಾಡೋದನ್ನು ಕೊಡಿಸ್ಬೇಕು ಅಂತ ಒಂದು ಆಸೆ. ನಾನು ಈ ಸಂದರ್ಭದಲ್ಲಿ ಮೇಡಮ್ ರೂಪಾ ಅಂತೇಳಿ ತುಮಕೂರು JD ಆಗಿರೋರು ನೆನಪಿಸ್ಕೊಳ್ಳಬೇಕು. ನಮ್ಮ ತುಮಕೂರಿನವರೇ ಮಾಡಬೇಕು, ನಾನು ಒಂದು ದಿವಸದ ಆರ್ಡರ್ಸ್ ಕೊಡ್ತೀನಿ ನಿಮಗೆ 3 ದಿನದಲ್ಲಿ ಅಂತೇಳಿ ಮೇಡಮ್ ಆರ್ಡರ್ಸ್ ಕೊಟ್ಬಿಟ್ರು. ಸುಮಾರು 8 ಲಕ್ಷ ರೂಪಾಯಿದು ಒಂದು ಆರ್ಡರ್ಸು. ನಮಗೆ ಮಾಡೋದು ಕೂಡ ಅಷ್ಟು ಅನುಭವ ಇಲ್ಲ. ರಘುಗೆ ಭಯ, ಇಲ್ಲ ರಘು ನೀವು ಮಾಡಲೇಬೇಕು, ನಾವು ಹೇಗಾದರೂ ಹಾಗೆ ನಮ್ಮ ತುಮಕೂರಿಗೆ ಹೆಸರು ಬರಬೇಕಂತೇಳಿ ಆರ್ಡರ್ಸ್ ಕೂಡ ತಗೊಂಡ್ವಿ. ನಮ್ಮ ಹತ್ರ ಹಣ ಇಲ್ಲ. ಸೊ ನಮಗೆ ಬೇಕಾದಂಥ ಪರಿಕರಗಳನ್ನ ಕೊಂಡ್ಕೊಳ್ಲಿಕ್ಕೆ 4 ಲಕ್ಷ ರೂಪಾಯಿನ ನಾವು ಇಂಟ್ರೆಸ್ಟಿಗೆ ತಗೊಂಡ್ವಿ, ಮಾಡಿದ್ವಿ. ಮೊದಲನೇ ದಿವಸದ ಇದರಲ್ಲಿ ಇದಾಯಿತು. 2ನೇ ದಿವಸದ್ದು ನಮಗೆ ಕೊಟ್ಟಿದ್ದು ಸುಮಾರು 5,000 ಜನರಿಗೆ ನಾವು ಸಿರಿಧಾನ್ಯಗಳ ಒಂದು ವಿವಿಧ ರೀತಿಯ ಅಡುಗೆಗಳನ್ನು ಮಾಡಿ ಬಡಿಸ್ಬೇಕು ಅಂತಕ್ಕಂಥದ್ದು ಗ್ರ್ಯಾಂಡ್ ಸಕ್ಸಸ್. ತುಂಬಾ ಚೆನ್ನಾಗಿ ಸಕ್ಸಸ್ ಆಯಿತು, ಹೆಸರು ಕೂಡ ಬಂತು. ಅದು ಹಾಗಿದ್ದೇ ಪ್ರಾರಂಭ ಜರ್ನಿ ಇಲ್ಲಿನವರೆಗೆ ಎಲ್ಲ ಜಿಲ್ಲಾ ಮೇಳಗಳಲ್ಲಿ, ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಗಳಲ್ಲಿ ನಮ್ಮ ರಘುಗೆ ಒಂದು ಆರ್ಡರ್ ಕೊಡ್ತೀವಿ. ನೀವು ಸಿರಿಧಾನ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಹಾಡ್ತಿರಂತೆ. ಒಂದೆರಡು ಲೈನ್ ಕೇಳ್ಬಿಡೋಣ. ಒಂದೆರಡು ಲೈನ್ ಹಾಡಿ ನಮಗೋಸ್ಕರ, ನಂತರ ವಿಶ್ ಮಾಡಿ. ಬಹುತೇಕ ಮೇಳಗಳಲ್ಲಿ ಹಾಡನ್ನ ನಾನು ಹಾಡಿದ್ದೀನಿ. ಹಾಗಾಗಿ ನಾನು ತುಮಕೂರಿಂದನೇ ಸ್ಟಾರ್ಟ್ ಮಾಡೋದ್ರಿಂದ ಅದನ್ನೇ ಹೇಳ್ತೀನಿ. ತುಮಕೂರು ನಗರದಲ್ಲಿ ಸಿರಿಧಾನ್ಯ ಮೇಳದಲ್ಲಿ ನೋಡ ಬನ್ನಿ ಹಣ್ತಮ್ಮಗಳಿರ ರೈತರ ಜಾತ್ರೆಯಲ್ಲಿ. ರಾಗಿ ತಿಂದವರು ನಿರೋಗಿಯಾಗುವರು, ಜೋಳ ತಿಂದರೆ ಗೂಳಿಯಂತೆ ಬಲಿಷ್ಠರಾಗುವರು. ಕೊರಲೆ ತಿಂದವರು ಅಕ್ಕಿಯಂತೆ ಹಾರಿ ನಲಿಯುವರು, ಸಾಮೆ ತಿಂದರೆ ಹಾಮೆಯಂತೆ ಬಲಿಷ್ಠರಾಗುವರು. ಸಾಮೆ ತಿಂದರೆ ಹಾಮೆಯಂತೆ ಬಲಿಷ್ಠರಾಗುವರು. ವಿಶ್ ಮಾಡಿಬಿಡಿ ಹಂಗಾದ್ರೆ ವೇದಿಕೆ ಮೇಲೆ. ಅದವರಿಗೆ ಒಳ್ಳೇದಾಗ್ಲಿ. ಹೀಗೆ ನಿಮ್ಮ ಪ್ರಯಾಣ ನಡೀತಾ ಇರಲಿ. ಥ್ಯಾಂಕ್ ಯು ಗೋವಿಂದರಾಜು ಸರ್. ಮತ್ತೊಬ್ಬರು ಆತ್ಮೀಯರು ನಿಮಗೋಸ್ಕರ ವಿಶ್ ಮಾಡಿ ಈ ವಿಡಿಯೋ ಕಳಿಸಿದ್ದಾರೆ. ನಮ್ಮ ರೈತರತ್ನ ವೇದಿಕೆ ಮೇಲೆ ನಮ್ಮ ಕಡೆಯಿಂದ ವಿಶಸ್ ತಿಳಿಸ್ಬಿಡಿ ಅಂತ. ನೋಡೋಣ ಯಾರದು ಅಂತ. ನಮ್ಮ ದೇಶದಲ್ಲಿರತಕ್ಕಂಥ ಎಲ್ಲ ರೈತರು ಕೂಡ ಒಂದು ರೀತಿಯಲ್ಲಿ ವಿಜ್ಞಾನಿಗಳೇ. ಯಾಕೆಂದರೆ ಅವರ ಕೃಷಿ ಭೂಮಿಯಲ್ಲಿ ಅವರು ಮಾಡ್ತಕ್ಕಂಥ ಪ್ರತಿನಿತ್ಯದ ಕೆಲಸಗಳು ಕೂಡ ಹೊಸತನವನ್ನು, ಹೊಸ ಅನ್ವೇಷಣೆಯನ್ನು ಮತ್ತು ಹೊಸ ಬದುಕಿನತ್ತ ಅವರನ್ನು ಪ್ರೇರೇಪಿಸ್ತದೆ. ಈ ನಿಟ್ಟಿನಲ್ಲಿ ನಮ್ಮ ರಘು ಅವರು ಕೂಡ ಒಂದು ವಿಶೇಷ ಸಂಶೋಧಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ವಿದ್ಯಾಭ್ಯಾಸ ಕಡಿಮೆ ಇದ್ದರೂ ಕೂಡ ಹುಟ್ಟಿನಿಂದ ಕೃಷಿ ಭೂಮಿಯಲ್ಲಿ ಬೆಳ್ಕೊಳ್ತಾ ಬಂದು ಒಂದು ಬರಪೀಡಿತ ಪ್ರದೇಶದಲ್ಲಿ ನಮ್ಮ ಸಿರಿಧಾನ್ಯಗಳ ಬೆಳವಣಿಗೆಯತ್ತ ಮುಖ ಮಾಡಿ ಅದರಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿ ಬೆಳೆಸಿದಂಥ ಒಬ್ಬ ದೇಸಿ ಕೃಷಿ ವಿಜ್ಞಾನಿ ರಘು ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ.
ಕಳೆದ ಸುಮಾರು 2 ದಶಕಗಳಿಂದ ಅವರು ತಮ್ಮ ಸಿರಿಧಾನ್ಯದ ಪಾರಂಪರಿಕವಾಗಿ ಆ ಪ್ರದೇಶ ಸಿರಿಧಾನ್ಯ ಬೆಳೆಯುವಂಥದ್ದೇ ಪ್ರದೇಶ. ಅದರಲ್ಲಿ ಇವರು ಕೊರಲೆ ಬೆಳೆಗೆ ಅತ್ಯಂತ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ಬೆಳೆಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಸಾಕಷ್ಟು ವಿಷಯಗಳ ಕುರಿತು ಅವರು ಸಂಶೋಧನೆ ಮಾಡಿ ಬೆಳೆಸಿದ್ದಾರೆ. ಹಾಗಾಗಿ ಅವರು ಕೊರಲೆ ರಘು ಅಂತ ಹೇಳಿಯೇ ಇವತ್ತು ನಮ್ಮ ನಾಡಿನಲ್ಲಿ ಪ್ರಸಿದ್ಧರಾಗಿದ್ದಾರೆ. ಇವತ್ತು ರಘು ಅವರು ಈ ಸಿರಿಧಾನ್ಯಗಳ ವಿಷಯದಲ್ಲಿ ಒಂದು ತಜ್ಞರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮಾನ್ಯ ಡಾಕ್ಟರ್ ಖಾದರ್ ಅವರ ನೇತೃತ್ವದಲ್ಲಿ ರಘು ಅವರು ಖಾದರ್ ಅವರಿಗೆ ತಳಮಟ್ಟದಲ್ಲಿ ಸಂಶೋಧನೆಗೆ ಬೇಕಾಗ್ತಕ್ಕಂಥ ವಸ್ತು ವಿನ್ಯಾಸಗಳನ್ನು ಕೊಡ್ತಕ್ಕಂಥ ಒಬ್ಬ ತಜ್ಞ ವ್ಯಕ್ತಿಯಾಗಿ ಮೂಡಿ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಖಂಡಿತವಾಗಿ ನಾವು ಅವ್ರನ್ನ ಮೆಚ್ಚಿಕೊಳ್ಬೇಕಾಗುತ್ತೆ. ರಘು ಅವರ ಕುಟುಂಬ ಕೂಡ ಸಿರಿಧಾನ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಕೊರಲೆ ರಘು ಅನ್ನುವಂಥ ಅನ್ವರ್ಥ ನಾಮ ಅವರಿಗೆ ಬಂದಿರುವಂಥದ್ದು ನಿಜವಾಗಿ ಸರಿ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಸಿರಿಧಾನ್ಯಗಳಂತ ನಾವೇನು ಎಲ್ಲ ಒಂದು ಗುಂಪು ಮಾಡಿದೇವಲ್ಲ, ಇವಕ್ಕೆ ಮೊದಲು ನಾವು ತೃಣಧಾನ್ಯಗಳಂತ ಕರಿತಾ ಇದ್ದೀವಿ. ತೃಣಧಾನ್ಯಗಳಂತಂದು ಸಣ್ಣ ಧಾನ್ಯಗಳು, ಸಣ್ಣ ಧಾನ್ಯಗಳು ಅಥವಾ ಒಂಥರ ಕನಿಷ್ಠವಾದಂತಹ ಆಹಾರ ಪದಾರ್ಥ ಅಂತ ಒಂದು ಭಾವನೆ ಜನರ ಮನಸ್ಸಿನಲ್ಲಿ. MS ಸ್ವಾಮಿನಾಥನ್ ತಮಗೆಲ್ಲ ಗೊತ್ತು, ಕೃಷಿ ವಿಜ್ಞಾನಿಗಳು, ಪದ್ಮವಿಭೂಷಣ ಮತ್ತು ಭಾರತ ರತ್ನ ಪಡೆದಂತ MS ಸ್ವಾಮಿನಾಥನ್ ಅವರು ನಿಜವಾಗ್ಲೂ ಅವರು ಕೆಲಸ ಮಾಡಿದ್ದು ಹಸಿರು ಕ್ರಾಂತಿಯ ಹರಿಕಾರರಾಗಿ. ಅವರೇ ತಿರುಗಿ ಬಂದ್ರು ಸಿರಿಧಾನ್ಯಗಳಿಗೆ. ಆ ಎಲ್ಲ ಅವ್ರದ್ದೇನು ಹಿಂದಿನ ಒಂದು ಪಯಣ ಇತ್ತಲ್ಲ, ಆ ದಾರಿಯನ್ನ ಬದಲಾವಣೆ ಮಾಡ್ಕೊಂಡ್ಬಂದು ನಿಜವಾಗಲೂ ಈ ದೇಶಕ್ಕೆ, ಇಲ್ಲಿನ ಜನರಿಗೆ ಆರೋಗ್ಯಕ್ಕೆ ಸುಸ್ಥಿರವಾದದ್ದು ಏನಾದರೂ ಬೇಕಂತ ಹೇಳಿ ಅವ್ರು ಸಿರಿಧಾನ್ಯ ಅಂತ ಬಂದ್ಬಿಟ್ಟು ಅದನ್ನ ಇಂಗ್ಲಿಷ್ನಲ್ಲಿ ಮೈನರ್ ಮಿಲ್ಲೆಟ್ ಅಂತ ಕರಿತಿದ್ರಲ್ಲ, ಮೈನರ್ ಮಿಲ್ಲೆಟ್ ಅನ್ಬಾರ್ದು, ಮೈನರ್ ಬುಲೆಟ್ ಅನ್ಬೇಕಂತ ಅವರು ಶುರು ಮಾಡಿದ್ರು. ಆಮೇಲೆ ಆ ರೀತಿಯಾಗಿ ತಮ್ಮ ಭಾಷೆನ ಬದಲಾವಣೆ ಮಾಡಿಕೊಂಡ್ರು. ಅದು ಇವತ್ತು ನಮ್ಮ ನಡುವಿರ್ತಕ್ಕಂಥ ಸಿರಿಧಾನ್ಯ ನಿಜವಾಗ್ಲೂ ಬಹುಶಃ ಜನರ ಆರೋಗ್ಯ ಸುಧಾರಣೆಗೆ ಏನಾದರೂ ಒಂದು ಮಾರ್ಗ ಇದೆ ಅಂತ ಹೇಳಿದ್ರೆ ಸಿರಿಧಾನ್ಯದ ಮುಖಾಂತರ ಮಾತ್ರ ಅಂತಂದು ನಾನು ಅನ್ಕೊಂಡಿದ್ದೀನಿ. ತಾವೇನು ಹೇಳ್ತೀರಿ? ನಾನು ರೈತನಾಗಿ, ನಾನು ವಿಜ್ಞಾನಿ ಅಲ್ಲ, ಏನು ನನಗೆ ಇದ್ದಿದ್ದು ಕಾನ್ಸೆಪ್ಟ್ ಏನಂದರೆ ಕೊರಲೆನ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ನೋಡಿದ್ರು ಸಿಗಬೇಕು, ಹಂಗೆ ಬೆಳೆಸೋ ಅಂಥ ಒಂದು ಇದರಲ್ಲಿದ್ದಾಗ ನಾನು ಎಷ್ಟೋ ಜನಕ್ಕೆ ಖಾದರ್ ಡಾಕ್ಟ್ರಂಗೆ ಇಂತಿಂಥ ಕಾಯಿಲೆಗೆ ಇಂತಿಂಥದ್ದು ಉಪಯೋಗಿಸಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಸಿರಿಧಾನ್ಯದಲ್ಲಿ ಶಕ್ತಿ ಇದೆ ಸರ್, ಇಲ್ಲ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೃಷಿ ಬೆಳೆಯಾಗಿ ನಾವು ಸಿರಿಧಾನ್ಯ ನೋಡಿದ್ದೆ. ಅದರಲ್ಲಿ ಇತ್ತೀಚೆಗೆ ಹವಾಮಾನ ವೈಪರೀತ್ಯ ಬಹಳ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಿರಿಧಾನ್ಯಗಳು ಹೆಚ್ಚು ಸೂಕ್ತ ಅಂತ ಹೇಳಿ ಅಂತ ಹೇಳಿದ್ರೆ ಇದಕ್ಕೆ ಬರ ನಿರೋಧಕ ಶಕ್ತಿ ಇದೆ. ಹೌದು, ಒಂದು ಬೆಳೆಯಾಗಿ ನಾವು ನೋಡಬೇಕು. ಉತ್ಪನ್ನ ಆಮೇಲೆ ಬರ ನಿರೋಧಕ ಶಕ್ತಿ ಇದೆ. ಹೆಚ್ಚು ಕಮ್ಮಿ ಮಳೆ ಬಂದರೂ ತಡ್ಕೊಳ್ಳೋ ಶಕ್ತಿ ಈ ಬೆಳೆಗಿದೆ. ಹಾಗಾಗಿ ಕೃಷಿಕರು ಇದನ್ನು ಒಂದು ಆಸರೆ ಬೆಳೆ ಅಂತ ಹೇಳಿದ್ರೆ ಈ ಒಂದು ಎಲ್ಲ ಸೀಸನ್ಸಲ್ಲೂ ಬೆಳಿಬೋದು, ಎಲ್ಲ ಸೀಸನಲ್ಲೂ ಬೆಳಿಬೋದು ಮೇಡಮ್, ಎಲ್ಲ ಸೀಸನಲ್ಲೂ ಬೆಳಿಬೋದು. ಆಮೇಲೆ ಕಡಿಮೆ ಅವಧಿಯಲ್ಲಿ ಬರುವ ಬೆಳೆ. ಹಾಗಾಗಿ ಕಡಿಮೆ ನೀರು, ಕಡಿಮೆ ಆರೈಕೆ, ಬೇಗ ಇಳುವರಿ ಬರುವಂತಹ ಬೆಳೆ ಸಿರಿಧಾನ್ಯ. ಇವಾಗ ಸರ್ ಇವತ್ತು ಸ್ಟೂಡೆಂಟ್ಸ್ ಬಂದಿರೋದು ನಿಮ್ಮ GKVK ಸ್ಟೂಡೆಂಟ್ಸೇನೆ. GKVK ಎಂಟಮಾಲಜಿ ಸ್ಟೂಡೆಂಟ್ಸ್ ಅಲ್ಲ, ಅಲ್ಲಿನ ಕೀಟಶಾಸ್ತ್ರ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಎಂಟಮಾಲಜಿ ಸ್ಟೂಡೆಂಟ್ಸು. ವೆಲ್ಕಮ್ ಎಲ್ಲರಿಗೂ. ಏನಾದರೂ ಕ್ವೆಶನ್ಸ್ ಇದೆಯಾ? ನನ್ನ ಹೆಸರು ಭಾಗ್ಯಶ್ರೀ ಅಂತ. ನಾನು ಪ್ರಥಮ ವರ್ಷದ MSc ಕೀಟಶಾಸ್ತ್ರ ವಿಭಾಗದ ವಿದ್ಯಾರ್ಥಿ. ಸರ್, ಈಗ ನನಗೇನು ಡೌಟ್ ಅಂತಂದರೆ, ಈಗ ನೀವು ಈ ಬೆಳೆನ ಬೆಳೀತಾ ಇದ್ದೀರಲ್ಲ ಸರ್, ಆ ಬೆಳೆಯಲ್ಲಿ ನಿಮ್ಮ ಹೊಲದಲ್ಲಿ ಬಹು ಮುಖ್ಯವಾಗಿ ಕಂಡು ಬರ್ತಕ್ಕಂಥ ಕೀಟ ಯಾವುದು? ಮತ್ತು ಆ ಬೆಳೆ ನಿಮಗೆ ಬಂದಾಗ ನೀವು ಕೆಮಿಕಲ್ನ ಯೂಸ್ ಮಾಡಿದ್ರು ಅಥವಾ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಅದನ್ನು ಕಿಲ್ ಮಾಡಿದ್ರಾ ಅಂತ, ಅದನ್ನ ಹೇಗೆ ನಿಯಂತ್ರಣ ಮಾಡಿದ್ರಿ ಅಂತ ತಿಳ್ಕೊಬೇಕಾಗಿತ್ತು. ಸಣ್ಣ ಇದರಲ್ಲಿ ಒಂದು ಸ್ವಲ್ಪ ರೋಗ ಅಂದರೆ ಯಾವ ಥರ ಬರುತ್ತೆ ಅಂತಂದರೆ, ನಾವು ಜಾಸ್ತಿ ದಪ್ಪ ಬಿತ್ತಿದಾಗ, ಸಾಂದ್ರತೆ ಜಾಸ್ತಿ ಇದಾದಾಗ ಮಾತ್ರ ಹಳದಿ ಬಣ್ಣಕ್ಕೆ ಬಂದು ಇದಾಗುತ್ತೆ. ಮತ್ತು ಎರಡನೇದು ನೀರು, ಎಲ್ಲಿ ನೀರು ನಿಲ್ಲುತ್ತೋ ಅಲ್ಲಿ ಬೆಳೆ ಚೆನ್ನಾಗಿ ಬರಲ್ಲ. ಇದಕ್ಕೆ ರೋಗ ಅಟ್ಯಾಕ್ ಆಗುತ್ತೆ ಅಂತಂದರೆ ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ, ಗಿಡ ಸತ್ತಾಗ ರೋಗ ಬಂದಿದೆ ಅಂತ ತಿಳ್ಕೊಳ್ತೀವಿ. ಆದರೆ ಇವಕ್ಕೆ 95% ರೋಗ ಬರೋದಿಲ್ಲ. ರೋಗ ಬಂತು ಅಂದರೆ ಅಲ್ಲಿ ಇಲ್ಲ ಭೂಮಿ ಪ್ರಾಬ್ಲಮ್ಮು, ಇಲ್ಲ ನೀವು ಜಾಸ್ತಿ ದಪ್ಪು ಬಿತ್ತಿದ್ದೀರಾ, ಇಲ್ಲ ಅಂದರೆ ಕೆಮಿಕಲ್ ಉಪಯೋಗಿಸಿದ್ದೀರಾ ಜಾಸ್ತಿ. ಬೆಳೆ ಬೆಳೆಯೋದ್ರಲ್ಲಿ ನಾವು ಮುಖ್ಯವಾಗಿ ಏನು ಬೀಜ ಉಪಯೋಗಿಸ್ತೀವೋ ಬೀಜ ಮುಖ್ಯ. ಆಮೇಲೆ ಕೊರಲೆನ ಹಿಂಗೆ ಸುಮ್ಮನೆ ಚೆಲ್ಲು ಬಿಡೋರು ಸರ್. ನಾನು ಇದನ್ನೆಲ್ಲ ನೋಡಿಬಿಟ್ಟು ಬೆಳೆ ಎಲ್ಲ ಹೋಗ್ಬಿಡೋದು. ಕೆಲವು ರೈತರು ನೀವು ಬೀಜ ಕೊಟ್ರಿ ನನ್ನ ಬೆಳೆ ಹೋಯ್ತು ಅನ್ನೋರು. ನಾನು ಅವಾಗ ಚಿಂತನೆ ಮಾಡಿದೆ, ಏನಾಯಿತು? ನಾನು ಸೀದಾ ಅವರ ಫೀಲ್ಡ್ಗೆ ಹೋಗ್ತಾ ಇದ್ದೆ, ಫೀಲ್ಡ್ಗೆ ಹೋಗಿ ನೋಡ್ತಾ ಇದ್ದೆ ಏನಾಗಿದೆ ಅಂತ. ಆವಾಗ ನನಗೆ ಹೆಚ್ಚು ಕಮ್ಮಿ ಗೊತ್ತಾಗಿದ್ದು ಬೀಜ ಉಪಯೋಗಿಸೋದ್ರಲ್ಲಿ ಫೇಲ್ಯೂರು ಒಂದು, ಎರಡನೇದು ಬೀಜವನ್ನು ಆಳವಾಗಿ ಬಿತ್ತನೋದು.
ಆಳವ ಬಿತ್ತಿದಾಗ ಏನಾಗುತ್ತೆ, ಈ ಸಣ್ಣ ಬೀಜಗಳು ಹುಟ್ಟೋದಿಲ್ಲ. ಆ 2 ಪ್ರಾಬ್ಲಮಿಂದ ಬೆಳೆ ಕಳ್ಕೊಂಡಿದ್ರು ಅವರು. ನಾನು ಅದನ್ನ ಆಮೇಲೆ ಮಾಡಿದೆ, ಮುಂದೆ ನಾನು ಹೇಳ್ಬೇಕಾದ್ರೆ ಅದನ್ನು ಸರಿಪಡಿಸ್ಕೊಂಡೆ. ಬೀಜ ಬಿತ್ತೆ ಮಾಡಬೇಕಾದ್ರೆ 2 ಇಂಚು ಭೂಮಿ, ಆ 2 ಇಂಚಿನಲ್ಲಿ ಬಿತ್ತೆ ಮಾಡಿ, ಒಂದನೇದು. ಎರಡನೇದು, ನಾವು ಯಾವಾಗ್ಲೂ ಸಾಲು ಬಿತ್ತನೆ ಮಾಡಬೇಕು. ಯಾಕೆ ಅಂತಂದ್ರೆ ಸಾಲು ಬಿತ್ತನೆ ಮಾಡಿದ್ರೆ ಗಾಳಿ ಆಡುತ್ತೆ, ಕಳೆ ತೆಗಿಲಿಕ್ಕೆ. ಈ ನಮ್ಮ ಸಿರಿಧಾನ್ಯದಲ್ಲಿ ಮೇಯ್ನು ಕಳೆ ಬಂದ್ರೆ ನಾವು ಫೇಲ್ಯೂರ್ ಆಗ್ಬಿಡ್ತೀವಿ. ಈ ಕಳೆ ಹೊಲದಲ್ಲಿ ಏನ್ ಮಾಡ್ತಾರೆ, ಸುಮ್ಮನೆ ಚೆಲ್ಬಿಟ್ರೆ ಸಿರಿಧಾನ್ಯ ಬರುತ್ತೆ ಅಂತ ಎಲ್ಲರೂ ಅಂದ್ಕೊಂತೀವಿ. ಆದರೆ ಯಾವುದೇ ಸಸ್ಯಕ್ಕೆ ಒಂದು ಸಣ್ಣದ್ರಲ್ಲಿ ನಮಗೆ ಅದಕ್ಕೆ ಒಂದು ಸ್ವಲ್ಪ ಇದಕ್ಕೆ ಬೆಳೆಯೋದಕ್ಕೆ ಒಂದು ಸ್ವಲ್ಪ ಅವಕಾಶ ಕೊಟ್ರೆ ಆಮೇಲೆ ಬೇಕಾದ್ರೆ ಹುಲ್ಲು ಬೆಳೆದಂಗೆ ಮಾಡುತ್ತೆ. ಅಲ್ಲಿ ನಾವು ಎಡುತ್ತಾ ಇದ್ದೀವಿ ಅದನ್ನೆಲ್ಲ. ಅದರಿಂದ ನನ್ನ ಲೆಕ್ಕದಲ್ಲಿ 95 ಭಾಗ ಇದಕ್ಕೆ ಯಾವುದೂ ರೋಗ ಇಲ್ಲ. ಸಿರಿಧಾನ್ಯಗಳನ್ನ ಬೆಳೆಯುವಂತ ರೈತರಿಗೆ ಎಲ್ಲಾ ರೀತಿನಲ್ಲೂ ಉಪಯೋಗಗಳೇ. ಯಾವುದೇ ಭಯ ಇಲ್ದಲೆ ಧೈರ್ಯವಾಗಿ, ಇವಾಗ ಡಿಮ್ಯಾಂಡು ಅಷ್ಟೇ ಇದೆ, ಅಷ್ಟೇ ಧೈರ್ಯವಾಗಿ ಸಿರಿಧಾನ್ಯಗಳನ್ನ ಎಲ್ಲಾ ರೈತರು ಬೆಳಿಬಹುದು ಅಂತ ಹೇಳಿ. ವೆರಿ ನೈಸ್. ನೀವು ಮಾತಾಡೋ ಮೇನ್ ಖುಷಿ ಪಡುವಂತ ವಿಚಾರ ನೀವು ಏನ್ ಗೊತ್ತಾ, KP ಸರ್ ಎಷ್ಟು ಸರಿ ರಘು ಅವರೇ ಅನ್ನೋ ಅಷ್ಟು ಸರಿ KP ಸರ್ ಬಂದ್ಬಿಟ್ರು. ಇವತ್ತು ನಿಮಗೆ ವಿಶ್ ಮಾಡ್ಬೇಕು ಅಂತ ಖುಷಿನಲ್ಲಿ KP ಸರ್ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ ರೈತರತ್ನ ವೇದಿಕೆಗೆ. ಕರೆದ್ಬಿಡೋಣ, ವಿಶ್ ಮಾಡಿಸ್ಬಿಡೋಣ ಅವ್ರ ಕೈಲೇ. ನನ್ಗೊಂದ್ಸಲ ರಘು ಅದೆಂಗೋ ನಮ್ಮ ಹೆಸರು ಕೇಳ್ಕೊಂಡು ಒಂದಷ್ಟು ತೊಗರಿ ಬೇಳೆ ತಗೊಂಡು ಬಂದಿದ್ರು. ಅದು ಏನು ನಾಟಿ ತೊಗರಿ. ಹಾಗಾಗಿ ನನಗೆ ರಘು ಅಲ್ಲಿಂದ ಪರಿಚಯ ಆಗಿತ್ತು. ನಾವು ಕೂಡ ರೈತ ಕುಟುಂಬದವರಾಗಿರೋದ್ರಿಂದ ನಮ್ದು ಹೊಲದಲ್ಲಿ ಒಂದು ಕೊಂಜೆ ಅಂತ ಒಂದು ಮೂಲೆಯಲ್ಲಿ ಬೆಳೀತಿದ್ರು. ಪ್ರತಿ ವರ್ಷ ಕೊರಲು ಬೆಳೀತಿದ್ರು. ಏನೋ ಒಂದು ಅರ್ಧ ಮೂಟೆ ಒಂದು ಮೂಟೆ ಮಾಡಿ ಅದು ನಿಟ್ಕೊಂಡು ಆ ರೊಟ್ಟಿ ಮಾಡ್ತಿದ್ರಲ್ಲ, ಅದ್ಭುತ. ನಾನು ಯಾವ ರೊಟ್ಟಿನೂ ತಿಂದಿಲ್ಲ. ನೀವು ಒಂದು ಕಾಲು ತಿಂಗಳಿಟ್ರು ಕೂಡ ಒಂದು ಸ್ವಲ್ಪ ಕಹಿ ಬರಲ್ಲ. ಮಾತಾಡುವಾಗ ರಘು, ನಾನು ಕೊರಲೆ ಬೆಳಿತೀವಿ ಸರ್, ಏನೋ ಒಂದು ಸ್ವಲ್ಪ ಹಿಂಗೆಲ್ಲ ಬಂತು. ಅಲ್ಲಿಂದ ಶುರುವಾಗಿ ರಘು ಅದ್ರ ಮುಂದೆ ಕೊರಲು ನಾವೇನೇ ಆದರೂ ಕೂಡ ಈ ಕೊರಲುದೇ ಒಂದು ದೊಡ್ಡ ಇತಿಹಾಸ. ಯಾಕೆಂದ್ರೆ ಅದು ನಾವು ಹೆಮ್ಮೆಯಿಂದ ಹೇಳಬೇಕು, ನಾವು ಒಂದಷ್ಟು ಗೆಳೆಯರು ಸಹಜ ಸಮೃದ್ಧ ಕೊರಲುವನ್ನ ಮತ್ತೆ ಮಂಚೂಣಿಗೆ ತಂದದ್ದು. ಇವತ್ತು ನೀವು ನೋಡಿದ್ರೆ ಕೊರಲು ಮೇಲೆ ಎಷ್ಟೆಲ್ಲ ಮಾಹಿತಿ ಇದೆ. ಅದಾದ ನಂತರ ಸಂಶೋಧನೆಗಳು ಬೇಕಾದಷ್ಟು. ಈಗಲೂ ನನಗೆ ಜ್ಞಾಪಕ ಇದೆ, ರಿಟರ್ನ್ ಆಫ್ ದ ಫಾರ್ಗಾಟನ್ ಮಿಲ್ಲೆಟ್ ಅಂತಲೇ ಏನೋ ಒಂದು ಲೇಖನ ಬರ್ದಿದ್ವಿ. ಅದಕ್ಕೆ ಕೊರಲುನೇ ರಘುನೇ ಅದ್ರ ಕವರ್ ಪೇಜ್. ಹಾಗಾಗಿ ಇಲಿಯಾ ಅಂತ ಒಂದು ಮ್ಯಾಗಝೈನ್ ನಲ್ಲಿ, ಇಂಗ್ಲಿಷ್ ಮ್ಯಾಗಝೈನ್ ನಲ್ಲಿ ಇವ್ರ ಸ್ಟೋರಿ ಬಂದಿತ್ತದು. ಅಂದ್ರೆ ಈ ಕೊರಲು ಆ ತರದ ವಿಶೇಷ ಇರೋದು. ಮತ್ತು ಇನ್ನೇನು ಅಂದ್ರೆ ಬುಂದೇಲ್ಖಂಡಲ್ಲಿ ಅಂದ್ರೆ ನಮ್ಮ ಸೆಂಟ್ರಲ್ ಇಂಡಿಯಾದಲ್ಲಿ ಈ ಕೊರಲು ಇದೆ. ಅದನ್ನ ಗಾಸ್ಕಿ ರೊಟ್ಟಿ ಅಂತಾರ ಅವರು. ಅಂದ್ರೆ ಬರಗಾಲದಲ್ಲಿ ಏನು ಸಿಗದೆ ಇದ್ದಾಗ ಅದ್ರ ಹುಲ್ಲು ಅವರು ಅಂದ್ರೆ ಗಾಸ್ಕಿ ಅವು, ಅದರಲ್ಲಿ ನಾವು ರೊಟ್ಟಿ ಮಾಡಿ ತಿಂತೀವಿ ಅಂತ. ಅದೇ ನೀವು ರಾಜಸ್ಥಾನಕ್ಕೆ ಹೋದ್ರೆ ಅಲ್ಲಿ ಕುರಿ ಅಂತಾರೆ. ಅದನ್ನೇನಕ್ಕೆ ದನಗಳಿಗೆ ಮೇವಾಗಿ ಹಾಕ್ತಾರೆ. ಜ್ಞಾಪಕ ಇರಲಿ, ನಾವೇನು ರಾಯಲಸೀಮಾ ಮತ್ತು ಈ ಕರ್ನಾಟಕದ ಭಾಗ ಇದೆ, ನಮ್ಗಷ್ಟೇ ಈ ರೊಟ್ಟಿ ತಿನ್ನೋದು ಗೊತ್ತಿರೋದು. ಮಧ್ಯ ಭಾರತದಲ್ಲಿ ಮತ್ತು ಪಶ್ಚಿಮ ಭಾರತದಲ್ಲಿ ಇದ್ರೂ ಕೂಡ ಅದು ದನಗಳು ಮೇವಾಗಿ ಬಳಸ್ತಾರೆ, ತಿಂದು ಗೊತ್ತಿಲ್ಲ, ಏನೋ ಬರಗಾಲದಲ್ಲಿ ತಿಂತೀವಿ ಅಂತಾರೆ. ಹಾಗಾಗಿ ಇಂಥ ಅದ್ಭುತವಾದ ಧಾನ್ಯನ ಕರ್ನಾಟಕದಲ್ಲಿ ಮತ್ತು ಆಂಧ್ರದ ಕೆಲವು ಭಾಗದಲ್ಲಿ ಮಾತ್ರ ತಿಂದು ಗೊತ್ತು. ಜ್ಞಾಪಕ ಇರಲಿ, 18% ಡಯಟ್ರಿ ಫೈಬರ್ ಐತಿ. ಓಟ್ಸ್ ಅಲ್ಲಿ ಇರೋದು ಬರೀ 12%. ಇಂಥ ಅದ್ಭುತವಾದ ನಾರಿನಂಶ ಜಾಸ್ತಿ ಇರೋಂಥ ಸುಲಭನಾಗಿ ಬೆಳೆಯ ಧಾನ್ಯ ಇನ್ನೆಲ್ಲೂ ಇಲ್ಲ. ನೀವು ನಮ್ಮ ಧಾರವಾಡದ ಕುಂದಗೋಳಕ್ಕೆ ಬಂದ್ರೆ ಈಗ ಸೀಸನ್, ಈಗ ಲೋಡ್ ಗಟ್ಲೆ ಕೊರಲು ಬೆಳೀತಾರೆ. ಆ ಕೊರಲಿನ ಮೂಲ ರಘು ಅವರಿಂದ. ಮತ್ತು ನಮ್ಮ ಭಾಗದಲ್ಲಿ ಕೂಡ ಅವ್ರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಿಜವಾಗ್ಲೂ ಬಹಳಷ್ಟು ಜನ ರೈತರಿಗೆ ಮಾರ್ಗದರ್ಶನ ಸಿಗ್ತಾ ಇದೆ. ಮುಖ್ಯವಾಗಿ ಅದು ಬಹಳ ಮುಖ್ಯವಾದ ಸಂಗತಿ. ಮುಖ್ಯವಾಗಿ ರಘು ಅವ್ರದ್ದು ನಮ್ಗೇನು ಅಂದ್ರೆ, ರಘು ಏನಾದ್ರು ಆ ಅಡುಗೆಗಳನ್ನ ಬಡಿಸ್ಲಿಲ್ಲ ಅಂದಿದ್ರೆ ಅವ್ರ ಗ್ರಾಮದಿಂದ ಹೆಣ್ಮಕ್ಳು ಎಲ್ಲ ಬಂದು ಆ ರೊಟ್ಟಿ ತಟ್ಟಿ, ಜ್ಞಾಪಕ ಇರ್ಲಿ ಆ ಕಾಲಘಟ್ಟದಲ್ಲಿ ಅದ್ರಲ್ಲಿ ಏನ್ ಲಾಭ ಇರ್ಲಿಲ್ಲ. ಇವರು ಒಂದಿಬ್ಬರು ಅಡುಗೆ ಭಟ್ರನ್ನ, ಒಂದಿಬ್ರು ಸಹಾಯಕರನ್ನ, ಒಂದು ಗಾಡಿ ಕೂಡ ಇರ್ಲಿಲ್ಲ. ಬಸ್ಸುಗಳಲ್ಲಿ ಹಾಕೊಂಡು ಇಲ್ಲ ಬಾಡಿಗೆ ತಗೊಂಡು ಬಂದು ನಾವು ಅವರು 30,000 ಖರ್ಚು ಮಾಡಿ ನಾವು ಒಂದು 20,000 ಕೊಡುವಷ್ಟು ತಾಕತ್ತಿಲ್ಲ ಅಂತ ದಿನಗಳದು. ಹಾಗಾಗಿ ಆ ಕಾಲಘಟ್ಟದಲ್ಲಿ ರಘು ಏನಾದ್ರು ಆ ರೊಟ್ಟಿ ತಟ್ಟಿ ಬಿಸಿ ಬಿಸಿ ರೊಟ್ಟಿ ತಿನ್ನಿಸ್ದೆ ಹೋಗಿದ್ರೆ ಬಹುಶಃ ಕೊರಲು ಇಷ್ಟೊಂದು ಪ್ರಾಮುಖ್ಯತೆ ಬರ್ತಿರ್ಲಿಲ್ಲ, ಇಷ್ಟೊಂದು ಗ್ರಾಹಕರು ಮನಸ್ಸು ಎಳಿತಿರ್ಲಿಲ್ಲ. ಆ ರೊಟ್ಟಿಗಳೇ ಏನ ಕೊರಲು ರೊಟ್ಟಿ ಇದೆ, ಬಿಸಿ ಬಿಸಿ ರೊಟ್ಟಿ, ಅದು ಒಂದು ದೊಡ್ಡ ಕ್ರಾಂತಿ ತಂತು, ಬದಲಾವಣೆ ಮಾಡ್ತು. ಸರ್, ಇವತ್ತು ರೈತರತ್ನ ವೇದಿಕೆಗೆ ಬಂದಿದ್ದೀರಿ, ನಮಗೆ ತುಂಬ ಖುಷಿ ಪಡೋ ವಿಚಾರ.
ಅವರು ರೈತರತ್ನ ಒಂದು ಬಿರುದನ್ನು ಗೆದ್ಕೊಂಡು ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಕೂಡ. ತಮ್ಮ ಕಡೆಯಿಂದ ವಿಶ್ ಕೊಟ್ಬಿಡಿ ಅವ್ರಿಗೆ ವೇದಿಕೆ ಮೇಲೆ. ರಘು, ಶುಭವಾಗಲಿ. ನೀವು ಈ ಗೆದ್ದು ಬನ್ನಿ. ಕೊರ್ಲೆ ಬಗ್ಗೆ ಇನ್ನೊಂದಷ್ಟು ದೇಶದಾದ್ಯಂತ ಸುದ್ದಿ ಆಗಲಿ. ಕೊರ್ಲೆ ನಮ್ಮ ಇಡೀ ಭಾರತ ಖಂಡಕ್ಕೆ ಹಬ್ಬಲಿ. ಸರ್ ನೀವು ಇದ್ರೆ ನಾನು ಏನು ಬೇಕಾದ್ರೂ ಜಯಿಸ್ತೀನಿ ವಾವ್ ಸರ್, ಹೀಗೆ ವೇದಿಕೆ ಮೇಲೆ ಇರಿ. ಅವರ ಕುಟುಂಬದವರು ಎಲ್ಲ ಬಂದ್ಬಿಟ್ಟಿದ್ದಾರೆ, ಎಲ್ಲರೂ ಒಟ್ಟಾಗಿ ಸೇರಿಸ್ಬಿಡೋಣ ಈ ಶುಭ ಸಂದರ್ಭದಲ್ಲಿ. ರಘು ಅವರು ನಮ್ಮ ಈ ರೈತ ರತ್ನ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ತುಮಕೂರಿನ ರತ್ನ, ಕೊರಲೆ ರತ್ನ ರಘು ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋಂಥದ್ದು ನಮಗೆಲ್ರಿಗೂ ಖುಷಿ ವಿಚಾರ. ವಿಶೇಷವಾಗಿ ನಮ್ಮ ತುಮಕೂರಿನ ಜನತೆಗೆ ಹಾಗೆ ಕರ್ನಾಟಕದ ಎಲ್ಲ ಸಿರಿಧಾನ್ಯ ಬೆಳೆಗಾರರಿಗೆ ಅವ್ರ ಬಗ್ಗೆ ನಾನು ಸಾಕಷ್ಟು ಲೇಖನ ಬರೆದಿದ್ದೀನಿ, ಪುಸ್ತಕ ಬರೆದಿದ್ದೀನಿ. ಅದು ನನಗೊಂದು ಹೆಮ್ಮೆ. ಫಸ್ಟ್ ಪುಸ್ತಕ ಸರ್ ನಿಮ್ದೆ ಕೊರ್ಲೆ, ನನ್ನ ಬಗ್ಗೆ. ಯಾವುದು ಪುಸ್ತಕದ ಹೆಸರೇನು? ಕೊರ್ಲೆ ಅಂತಲೇ ಪುಸ್ತಕದ ಜಿಲ್ಲೆಯ ನಮ್ಮ ಶಿರಾ ತಾಲೂಕಿನ ಹೆಸರನ್ನು ಮತ್ತಷ್ಟು ನೀವು ಪ್ರಸಾರ ಮಾಡಿ ಅಂತೇಳಿ ನನ್ನ ಹಾರೈಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮೇಡಮ್ ಕೂಡ ಇದ್ದಾರೆ. ಮೇಡಮ್ ಹೆಸರೇನು ಕೇಳೋಣ? ಭವ್ಯ ಅಂತ. ಓಕೆ, ಭವ್ಯ ಅವರೇ, ಎಲ್ಲರೂ ಸರ್ನ ಕೊರ್ಲೆ ರಘು ಅಂತಾರೆ, ನಿಮ್ಮನ್ನು ಕೊರ್ಲೆ ಭವ್ಯ ಅವರು ಅಂತಾರ? ಇಲ್ಲ, ಕೊರ್ಲೆ ರಘು ಹೆಂಡತಿ ಅಂತ ಹಾಚ್ಕೊಂತ ಇದ್ದಾರೆ. ವಿಶ್ ಮಾಡಿಬಿಡಿ ನೀವು ಇವತ್ತು ರೈತರತ್ನ ವೇದಿಕೆಗೆ. ಖಂಡಿತ, ಯಾಕೆಂದರೆ ರೈತರಿಗೆ ಅವರು ಮಾಡೋ ಒಂದು ಕೆಲಸಗಳು ಪ್ರೋತ್ಸಾಹ ಕೊಟ್ಟರೆ ಅವ್ರಿಗೆ ತುಂಬ ಹುಮ್ಮಸ್ನಿಂದ ಅವ್ರು ಇನ್ನೂ ಮುನ್ನುಗ್ತಾರೆ. ಬಟ್ ನನಗೆ ಈಗ ರಘುಗೆ ಸಿಗ್ತಾರೆ, ತುಂಬ ಖುಷಿ ಆಗ್ತದೆ. ವೆರಿ ನೈಸ್. ಆ ಖುಷಿ ನಮಗೂ ಇದೆ. ಆಲ್ ದಿ ಬೆಸ್ಟ್ ಹೇಳಲೇ ಇಲ್ಲ ನೀವು ಇಲ್ಲ ಮನೇಲಿ ಹೇಳ್ತಾರಂತಾರ. ಆಲ್ ದಿ ಬೆಸ್ಟ್, ನಿಮಗೆ ಪ್ರಶಸ್ತಿ ಸಿಗಲಿ. ಸೂಪರ್, ಸೊ ನೈಸ್. ಎಸ್, ಇವತ್ತು ನಮ್ಮ ರೈತರತ್ನ ಸಂಚಿಕೆಯಲ್ಲಿದ್ದಂಥ ಕೊರ್ಲೆ ರಘು ಅವರು ಹಾಗೂ ಅವರ ಇಡೀ ಕುಟುಂಬ, ಅವರ ಸಹಚರರು ಎಲ್ಲರೂ ಕೂಡ ಬಂದಿದ್ದಾರೆ. ಈ ಒಂದು ಬ್ಯೂಟಿಫುಲ್ ಫೋಟೋ ಇವತ್ತಿನ ನಮ್ಮ ರೈತರತ್ನ ಸಂಚಿಕೆಯ ವಾಲ್ ಆಫ್ ಫೇಮ್ಗೆ ಸೇರ್ತಾ ಇದೆ. ಸೊ ಎಲ್ಲರೂ ಸ್ಮೈಲ್ ಮಾಡಿ ದೊಡ್ಡದಾದ ನಗುವನ್ನು ಬೀರಿ. ರೈತರತ್ನ, 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 ರೈತರತ್ನ. ಥ್ಯಾಂಕ್ ಯು ಮತ್ತೊಮ್ಮೆ ಕೊರ್ಲೆ ರಘು ಅವ್ರಿಗೆ ಹಾಗೂ ಅವರಿಗೆ ಬೆಂಬಲ ನೀಡ್ತಾ ಬಂದಿರುವಂತಹ ಕುಟುಂಬದವ್ರಿಗೆ ಎಲ್ಲರಿಗೂ ಕೂಡ. ಇನ್ನು ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಜಡ್ಜಸನ್ನು ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಸೊ ವೆಲ್ಕಮ್ ಸರ್. ನಮ್ಮ ಹೆಮ್ಮೆಯ ತೀರ್ಪುಗಾರರು ಡಾಕ್ಟರ್ KP ರಘುಪ್ರಸಾದ್ ಸರ್ ಹಾಗೂ ಚನ್ನಪ್ಪ ಅಂಗಡಿ ಸರ್. ಇನ್ನು ನಮ್ಮ ಕೊರ್ಲೆ ರಘು ಅವ್ರನ್ನ ನಮ್ಮ ಕಾರ್ಯಕ್ರಮದಿಂದ ಖುಷಿಯಾಗಿ ಬೀಳ್ಕೊಡೋದಕ್ಕೆ ಒಂದು ಚಿಕ್ಕ ಕಿರುಕಾಣಿಕೆ ಸರ್ ನಮ್ಮ ಚಂದನ ವಾಹಿನಿ ಪರವಾಗಿ ಸ್ವೀಕರಿಸಬೇಕು. ಒಂದು ಕಿರುಕಾಣಿಕೆಯನ್ನು ಕೊಡೋದಕ್ಕಾಗಿ ಇದೀಗ ನಮ್ಮ ವೇದಿಕೆವರೆಗೂ ಬಂದಿದ್ದಾರೆ ನಮ್ಮ ದೂರದರ್ಶನ ಕೇಂದ್ರ ಬೆಂಗಳೂರಿನ ಹಿರಿಯ ಕಾರ್ಯಕ್ರಮ ನಿರ್ಮಾಪಕರು, ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕ ಮೆಚ್ಚಿದಂಥ ಹಿರಿಯ ಹಾಗೂ ಪ್ರಸಿದ್ಧ ರಂಗಕರ್ಮಿಗಳು ಹೌದು, ಶ್ರೀಧರ್ ಸರ್ ಬಂದಿದ್ದಾರೆ. ಸೊ ತೆಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಶ್ರೀಧರ್ ಅವ್ರನ್ನ. ಚಂದನವನದಲ್ಲಿ ಅಂದದ ಕೃಷಿಕನ ಮನ್ನನೆ ನಂಬಿಹ ನೇಗಿಲ ಯೋಗಿಯ, ನಾಡಿನ ಜನತೆಗೆ ಅನ್ನವ ನೀಡುವ ಸಾಧಕನೊಳಗಿನ ಸಾರ್ಥಕ ಬದುಕನು, ಎಳೆ ಎಳೆಯಾಗಿ ನಿಮಗುಣ ಬಡಿಸಲು ರೈತರತ್ನ, ರೈತರತ್ನ. ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ರೈತರತ್ನ ಅನ್ನೋ ಕಾರ್ಯಕ್ರಮನ ನಮ್ಮ ಗೋಪಿನಾಥ್ ಅವರು ಕಾನ್ಸೆಪ್ಟಲ್ಲಿ ಬಂದಿದ್ದು ತುಂಬ ಹೆಮ್ಮೆ ವಿಚಾರ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ಇಲ್ಲಿ ಭಾಗವಹಿಸಿದ್ದು, ಆಮೇಲೆ ನಮ್ಮ ಜೊತೆಗೆ GKVK ಅನ್ನೋ ಒಂದು ವಿಶ್ವವಿದ್ಯಾಲಯನೇ ನಮ್ಮ ಜೊತೆಲಿ ಇದ್ದಿದ್ದು, ಇದೆಲ್ಲ ತುಂಬ ಖುಷಿ ಆಗುತ್ತಮ್ಮ. ಬಟ್ ಅದಕ್ಕೆ ತಕ್ಕಂತೆ ನಮ್ಮ ರೈತರು ಒಳ್ಳೆ ಇದನ್ನು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ನಮ್ಮ ಚಂದನಕ್ಕೆ ತುಂಬ ಒಂದು ಮೆರುಗು ಕೊಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗಾಗಿ ಎಲ್ಲ ರೈತರ ಪರವಾಗಿ ನಾನು ಚಂದನದ ಪರವಾಗಿ ತುಂಬ ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು. ವೀಕ್ಷಕರೇ ನೋಡಿದ್ರಲ್ವ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಅತಿಥಿಗಳಾಗಿ ಕೊರ್ಲೆ ರಘು ಅವರಿದ್ದರು.
ಹೇಗೆ ರೈತರು ಕೂಡ ಅವರ ಹೆಸರನ್ನ ಒಂದು ಪ್ರಾಂತ್ಯಕ್ಕೆ ಸೀಮಿತವಾಗಿಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಬಹುದು ಅನ್ನೋದಕ್ಕೆ ಉದಾಹರಣೆ. ಇವತ್ತಿನ ಒಂದು ಅವರ ಮಾತುಗಳು ಎಷ್ಟೋ ಜನ ರೈತರಿಗೆ, ಯುವಕರಿಗೆ ಖಂಡಿತವಾಗ್ಲೂ ಪ್ರೇರಣಾದಾಯಕವಾಗಿ ಮೂಡಿ ಬಂತು ಅಂತ ನಾವು ಭಾವಿಸ್ತಾ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ಮತ್ತೊಬ್ಬ ರೈತ ಸೆಲೆಬ್ರಿಟಿ ಜೊತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಭೇಟಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ನೆಚ್ಚಿನ ಚಂದನ ವಾಹಿನಿಯನ್ನ. ನಾವು ಹೋಗಿ ಬರ್ತೀವಿ. ಸೊ ಟೇಕ್ ಕೇರ್, ಸಿ ಯು. ಇದು ರೈತ ರತ್ನ, ಸೆಲೆಬ್ರೇಟಿಂಗ್ ದಿ ಹೀರೋಸ್ ಆಫ್ ನೇಷನ್. ಚಂದದ ಬದುಕನ್ನು ಚಂದದಿ ತೋರಿಸೋ ರೈತ ರತ್ನ, ರೈತ ರತ್ನ.